सिन्दूरारुणविग्रह त्रिनयना माणिक्यमौलिस्फुर तारानायकशेखरां स्मितमुखी मापीनवक्षोरुहा पाणिभ्यामलिपूर्णरत्नचषकं रक्तोत्पलं बिभ्रति सौम्यां रत्नघटस्थरक्तचरणां ध्यायेत्। ಕುಶಲ ಕೋಮಲಾಕಾರ ಕುರುಕುಲ್ಲ ಕುಲೇಶ್ವರಿ ಕುಲಕುಂಡಾಲಯ ಕೌಲಮಾರ್ಗ ತತ್ಪರ ಸೇವಿತ ಆದ ತಾಯಿ ಆ ಒಂದು ವಿದ್ಯೆಯಲ್ಲಿ ಕುಮಾರ ಮತ್ತು ಗಣನಾಥನಿಗೆ ಅಂಬ ಅಂದಾಗ ನಮ್ಮೊಳಗೆ ಏನ್ ಮಾಡ್ತಾ ಇದ್ದಾಳೆ? ಗಣನಾಥ ಏನ್ ಮಾಡ್ತಾನೆ? ಮೂಲಾಧಾರದಲ್ಲಿ ಕುಳಿತು ಪ್ರಣವಾಕಾರದಲ್ಲಿ ಇದ್ದುಕೊಂಡು ನಮ್ಮ ಜೀವನದಲ್ಲಿ ಉಂಟಾಗುವಂತಹ ಯಾವ ಅಡಚಣೆಗಳಿದೆ, ಲೋಪದೋಷಗಳಿದೆ, ಆ ಎಲ್ಲವನ್ನ ನಿವಾರಣೆ ಮಾಡ್ತಾ ನಮ್ಮ ಇಂದ್ರಿಯಗಳ ಸಮೂಹದಿಂದ, ನಮ್ಮ ಅಂತಃಕರಣದ ಸಮೂಹದಿಂದ ಯಾವುದರಿಂದ ನಮಗೆ ಏನು ತೊಂದರೆ ಉಂಟಾಗಿದೆ ಆ ತೊಂದರೆಯನ್ನ ನಿವಾರಣೆ ಮಾಡುವವನಾಗ ಅವನಿದ್ರೆ ಕುಮಾರ. ನಾವು ಹೇಳ್ಕೊಂಡಿದ್ವಿ, ಕುತ್ಸಿತವಾದ ಭಾವನೆಗಳು, ಚಿಂತನೆಗಳು, ಕುತ್ಸಿತವಾದ ನಡೆ ಅಂದ್ರೆ ನಿಂದ್ಯವಾದಂತಹ ನಡೆ, ಅದೆಲ್ಲವನ್ನ ದೂರ ಮಾಡುವಂಥವನು ಕುಮಾರ. ಆದ್ರಿಂದ ಗಣನಾಥ ಇಂದ್ರಿಯಗಳಿಂದ, ಅಂತಃಕರಣದಿಂದ ಮತ್ತೆ ರಕ್ತಮಾಂಸ ಮೇಧೋ ಮಜ್ಜಾದಿಗಳಿಂದ ಉಂಟಾಗುವಂತಹ ವಿಘ್ನಗಳನ್ನ, ಅಡಚಣೆಗಳನ್ನ ದೂರ ಮಾಡಿದ್ರೆ, ರೋಗ ರುಜಿನಾದಿಗಳಿಂದ ಯಾವುದಕ್ಕೆ ಪರಮಾತ್ಮನ ಒಂದು ಧ್ಯಾನ ಮಾಡ್ತೇವೆ, ಪರಮಾತ್ಮನನ್ನ ಪಡೀತೇವೆ ಅಂತ ಹೊರಟಾಗ, ಯಾವುದೇ ಒಂದು ಒಳ್ಳೆಯ ಕೆಲಸವನ್ನ ಮಾಡುವುದಕ್ಕೆ ಹೊರಟಾಗ ಉಂಟಾಗುವಂಥ ವಿಘ್ನಗಳನ್ನ ನಿವಾರಣೆ ಮಾಡುವವನು ಗಣನಾಥ. ಆದರೆ ಇವನು ನಮ್ಮ ಮನಸ್ಸಿನಲ್ಲಿ ಬರುವಂತ ಬೇಡದ ಚಿಂತನೆಗಳು, ನಮ್ಮ ಮನಸ್ಸಿನಲ್ಲಿ ಬರುವಂತಹ ದುರ್ಭಾವನೆಗಳು, ಇವುಗಳನ್ನೆಲ್ಲ ಇವನು ನಿವಾರಣೆ ಮಾಡ್ತಾನೆ ಅನ್ನುವುದಾಗಿ ನಾವು ನಿನ್ನೆ ನೋಡಿದ್ವಿ. ಈ ಕುಮಾರನಿಗೆ ಸ್ಕಂದ, ಸುಬ್ರಹ್ಮಣ್ಯ ಎನ್ನುವ ಹೆಸರಿದೆ. ಕುಮಾರ ಅನ್ನುವಾಗಲೂ ಕೂಡ ನಾವು ಇಲ್ಲಿಯವರೆಗೆ ಕಥೆಯನ್ನ ಹೇಳ್ತಾ ಬರುವಾಗ, ಅಂದ್ರೆ ನಾಮಗಳನ್ನ ಹೇಳ್ತಾ ಬರುವಾಗ ಛಾಂದೋಗ್ಯ ಉಪನಿಷತ್ತನ್ನ ಜೊತೆ ಸೇರಿಸ್ತಾ ಬಂದಿದ್ವಿ. ನಾರದ ಮತ್ತು ಸನತ್ ಕುಮಾರ. ಆದ್ರಿಂದ ಈಗ ಕುಮಾರ ಅಂದ್ರೆ ಸನತ್ ಕುಮಾರ ಅಂದ್ರೆ ಯಾವ ಕುಮಾರನನ್ನ ನಾವಿಲ್ಲಿ ನೋಡ್ತಾ ಇದ್ದೇವೆ ಅವನಿಗೂ ಸನತ್ ಕುಮಾರನಿಗೂ ಭೇದ ಇಲ್ಲ ಅನ್ನುವಂತೆ. ಯಾಕೆ ಅಂದ್ರೆ ಛಾಂದೋಗ್ಯ ಉಪನಿಷತ್ತಿನಲ್ಲಿ ಸನತ್ ಕುಮಾರನನ್ನ ಸ್ಕಂದ ಅಂತ ಕರೆದಿದ್ದಾರೆ. ಸನತ್ ಕುಮಾರ ನಾರದನಿಗೆ ಉಪದೇಶ ಮಾಡಿದ ಮೇಲೆ, ಎಲ್ಲ ಉಪದೇಶ ಮುಗಿದ ಮೇಲೆ, ಭೂಮ ತತ್ವವನ್ನ ಹೇಳಿದ ಮೇಲೆ ನೀನು ಸ್ಕಂದ ಅಥವಾ ಸನತ್ ಕುಮಾರ, ನೀನು ಸ್ಕಂದ ಅನ್ನುವುದಾಗಿ ಹೇಳಿದ್ದಾರೆ. ಸ್ಕಂದ ಅಂದ್ರೆ ಏನು ಅಂದ್ರೆ ಮೇಲ್ಮುಖಕ್ಕೆ, ಊರ್ಧ್ವಗತಿಗೆ ಒಯ್ಯುವಂಥವನು. ಅಂದ್ರೆ ನಮ್ಮ ಈಗ ನಾರದರಿಗೆ ಏನು ಗೊತ್ತಿತ್ತು? ಪ್ರಪಂಚದ ಜ್ಞಾನ ಮಾತ್ರ ಗೊತ್ತಿತ್ತು, ಪ್ರಪಂಚದ ಎಲ್ಲ ಜ್ಞಾನ ಗೊತ್ತಿತ್ತು, ಅದನ್ನೇ ಪರಮ ಅನ್ಕೊಂಡು ಕೂತ್ ಬಿಟ್ಟಿದ್ರು. ಆದ್ರೆ ಅಲ್ಲಪ್ಪ, ಇನ್ನೂ ಮೇಲೆ ಹೋಗ್ಬೇಕು, ಇನ್ನೂ ಮೇಲೆ ಹೋಗ್ಬೇಕು. ಮೊದಲಿಗೆ ಹೇಳಿದ್ರು, ಆಗ ಅವ್ರು ಹೇಳಿದ್ರು ವಾಕ್ ಅಂತ. ಹೌದು, ಅದು ಸರಿಯಾದ್ರೆ ಇನ್ನ ಒಂದ್ ಸ್ಟೆಪ್ ಮೇಲೆ ಬಾ. ಆಗಂದ್ರು ಮನಸ್, ಇನ್ನ ಒಂದ್ ಸ್ಟೆಪ್ ಮೇಲೆ ಬಾ. ಹೀಗೆ ಮೇಲೆ ಮೇಲಕ್ಕೆ ಕರ್ಕೊಂಡು ಹೋಗುತ್ತಾ ಪ್ರಾಣದ ನೆಲೆಗೆ ಬಂದು ನಾರದರು ಸುಮ್ಮನಾಗ್ಬಿಟ್ರೆ, ಇಲ್ಲಪ್ಪ ಪ್ರಾಣ ಅಷ್ಟೇ ಅಲ್ಲ, ಅಲ್ಲಿಂದು ಇನ್ನ 6-7 ಸ್ಟೆಪ್ ಮುಂದಕ್ಕೆ ಕರ್ಕೊಂಡು ಬಂದು ಭೂಮ ತತ್ವವನ್ನ ಪರಿಚಯ ಮಾಡಿಕೊಟ್ರು. ಆದ್ರಿಂದ ಸ್ಕಂದ ಅಂದ್ರೆ ಏನಪ್ಪ ಅರ್ಥ ಅಂದ್ರೆ ಉತ್ಪ್ಲುತ್ಯ ಗಮನಂ, ಮೇಲಕ್ಕೆ ಕರೆದೊಯ್ಯುವವನು, ಇದರಿಂದ ಕರ್ಕೊಂಡು ಹೋಗ್ತಾನೆ. ಆದ್ರಿಂದ ಸನತ್ ಕುಮಾರನನ್ನ ಏನಂತ ಕರೆದ್ರು? ಸ್ಕಂದ ಎಂಬುದಾಗಿ ಕರೆದ್ರು. ಇನ್ನು ಸ್ಕಂದ ಅನ್ನುವ ಶಬ್ದಕ್ಕೆ ಏನಿದೆ? ಶೋಷಣ ಅಂತ ಅರ್ಥ ಇದೆ. ನಾರದರು ಏನಂತ ಅರ್ಥ ಮಾಡ್ಕೊಂಡಿದ್ರು? ಈ ಭೌತಿಕವಾದ ವಿದ್ಯೆಯನ್ನೇ ಸಮಸ್ತ ಅನ್ಕೊಂಡಿದ್ರು. ಆದ್ರೆ ಸನತ್ ಕುಮಾರ ಏನ್ ಮಾಡಿದ್ರು? ಅಷ್ಟೇ ಅಲ್ಲ ಅನ್ನುವುದನ್ನ ಒಣಗಿಸ್ತಾ ಬಂದ್ರು. ಅಂದ್ರೆ ನೀನ್ ತಿಳ್ಕೊಂಡಿರೋದು ಈ ಗರ್ವ ಪಡೋದಕ್ಕೆ ವಿಷಯ ಅಲ್ಲ ಅನ್ನುವುದನ್ನ, ಅವರೊಳಗಿರುವ ಅಜ್ಞಾನವನ್ನ ಒಣಗಿಸಿದ್ರು. ನಾವು ನಿನ್ನೆ ದಿವಸ ನೋಡ್ಕೊಂಡಿದ್ವಿ, ನಮ್ಮೊಳಗಿರುವಂತಹ ಆಸುರಿ ಶಕ್ತಿಯನ್ನ ಒಣಗಿಸಿ ಹಾಕ್ತಾನೆ ಕುಮಾರ ಅಂತ.
ಆದ್ದರಿಂದಲೇ ಅವನನ್ನು ದೇವಸೇನಾಪತಿ ಅಂತ ಕರಿತೇವೆ ಇತ್ಯಾದಿಯಾಗಿ. ಈಗ ನೋಡಿ, ಇವೆಲ್ಲ ಸಮನ್ವಯ ಆದಾಗ ಸುಬ್ರಹ್ಮಣ್ಯ, ಬ್ರಹ್ಮಣ್ಯ ಅಂದ್ರೆ ಬ್ರಹ್ಮ ತತ್ವದಲ್ಲಿ, ಬ್ರಹ್ಮಜ್ಞಾನ ತತ್ವದಲ್ಲಿ ಯಾರು ಪರಿನಿಷ್ಠಿತನಾಗಿದ್ದಾನೋ ಅವನು ಸುಬ್ರಹ್ಮಣ್ಯ. ಅದನ್ನ ತಿಳಿದವನು ಯಾರು? ಸ್ಕಂದ, ಕುಮಾರ. ಆದ್ರಿಂದಲೇ ಅವನು ಅದನ್ನು ಉಪದೇಶ ಮಾಡಕ್ಕಾಯ್ತು. ಯಾರಿಗೆ? ನಾರದರಿಗೆ. ಆದ್ರಿಂದ ನಾರದರನ್ನ ನಿಮಿತ್ತ ಮಾಡಿ ಭೂಲೋಕಕ್ಕೆ. ಹಾಗಾಗಿ ಈಗ ಏನಾಯ್ತು? ಸುಬ್ರಹ್ಮಣ್ಯ ಅಂದ್ರೆ ಬ್ರಹ್ಮಜ್ಞಾನವನ್ನ ಪಡೆದಿರುವವರಲ್ಲಿ ಅಗ್ರಗಣ್ಯನಾದವನು, ಶ್ರೇಷ್ಠನಾದವನು. ವೇದವಾಂಗ್ಮಯದಲ್ಲಿ ನಾವು ನೋಡ್ತೇವೆ ಅದನ್ನ, ಸುಬ್ರಹ್ಮಣ್ಯೋಂ ಅಂತ. ಆ ಸುಬ್ರಹ್ಮಣ್ಯ ಅನ್ನುವುದು ಒಂದು ಸ್ಥಿತಿ, ಅಂದ್ರೆ ಜೀವಿಯಾದವನು. ಈಗ ನಾವು ಒಂದು ವಿದ್ಯೆ ಅಂತ ಹೇಳ್ಕೊಂಡ್ವಿ ಅಲ್ವಾ, ಕುಶಲ ಕೋಮಲಾಕಾರ. ಆ ವಿದ್ಯೆಯಿಂದ ಏನನ್ನ ಪಡೀತಾನೆ ಅಂದ್ರೆ ಆ ವಿದ್ಯೆಯ ಪರಮ ಔನ್ನತ್ಯವನ್ನ ಪಡೀತಾನೆ. ಅಲ್ಟಿಮೇಟ್ ಏನಿದೆ ವಿದ್ಯೆಯಿಂದ ಪಡೆಯಬೇಕಾದ ಫಲ, ಅದಾದ್ಮೇಲೆ ಇನ್ನೊಂದಿಲ್ವಾ ಅಂದ್ರೆ ಇಲ್ಲ. ಅಂಥ ಒಂದು ಫಲವನ್ನ ಪಡೀತಾನಲ್ಲ, ಆದ್ರಿಂದ ಅವನು ಸುಬ್ರಹ್ಮಣ್ಯ. ಅಂಥ ಫಲವನ್ನ ಕೊಡುವವನು ಸುಬ್ರಹ್ಮಣ್ಯ. ಹಾಗಾಗಿ ಸುಬ್ರಹ್ಮಣ್ಯ ಅನ್ನುವ ಯಾರನ್ನ ಕುಮಾರ ಅಂತ ನೋಡ್ತೇವೆ, ಅವನಿಗೆ ಕುಮಾರ ಮತ್ತು ಗಣನಾಥರಿಗೂ ಕೂಡ ಅಂದ್ರೆ ಅರ್ಥ ಏನಾಯ್ತು? ಈಗ ನಾವು ಶ್ರೀ ವಿದ್ಯೆಯನ್ನ, ಶ್ರೀಚಕ್ರವನ್ನ ನಮ್ಮ ಶರೀರದ ಜೊತೆಯಲ್ಲಿ, ವಿಶ್ವಾಂಡ ಬ್ರಹ್ಮಾಂಡದ ಜೊತೆಯಲ್ಲಿ ಹೋಲಿಸ್ತಾ ಬರ್ತಾ ಇದ್ದೇವೆ. ಹಾಗೆ ಈಗ ನಮ್ಮ ಶರೀರದಲ್ಲಿ ಅಮ್ಮ ಎಲ್ಲಿದ್ದಾಳೆ ಅಂತ ಹೇಳ್ಕೊಂಡಿದ್ವಿ, ಕುರುಕುಲ್ಲ ಅನ್ನುವ ನೆಲೆಯನ್ನ ಮೀರಿ ಬರ್ತಾ ಇದ್ದಾಳೆ ಅಲ್ವಾ. ಆದ್ರಿಂದ ಅಲ್ಲಿ ಅವಳು ಈಗ ಇದೆಲ್ಲ ಕುಲ ಇದೆಯಲ್ಲ, ಯಾವ ಕುಲ? ಜ್ಞಾನೇಂದ್ರಿಯಗಳ ಕುಲ, ಇದು ಅಂತಃಕರಣಗಳ ಕುಲ, ರಕ್ತ ಮಾಂಸ ಮೇಧೋ, ಆ ಕುಲಗಳಿಗೆಲ್ಲ ಅದು ಗಣ. ಆ ಗಣಕ್ಕೆ ಒಡೆಯನಾದವನಿಗೆ ಅಮ್ಮ. ಆದ್ರಿಂದ ಈಗ ನಮ್ಮ ಶರೀರದೊಳಗಿರುವ ಇದಕ್ಕೆಲ್ಲ ಅಮ್ಮ. ಮತ್ತೆ ನಮ್ಮೊಳಗೆ ಬರುವ ಕುತ್ಸಿತವಾದ ಚಿಂತನೆಗಳು, ಭಾವನೆಗಳು, ಅವುಗಳಿಗೆ ಅದನ್ನು ಮೀರಿ ಹಾಕುವ ಅಮ್ಮ. ಆದ್ರಿಂದಲೇ ಪ್ರಬೋಧಂಚ ಜಗತ್ ಸ್ವಾಮಿ ನೀಯತಾಮಚ್ಯುತೋಲಗು ಬೋಧಶ್ಚಕ್ರಿಯತಾಮಸ್ಯ ಹಂತುಮೇತವು ಮಹಾಸುರವು. ಇವರು ಮಹಾಸುರರು. ಆದ್ರಿಂದ ಆ ಮಹಾಸುರರು ಹೋಗ್ಬೇಕು, ಅದಕ್ಕೆ ಸಹಾಯಕಳಾಗಿ ಕುಮಾರನನ್ನ ಇಟ್ಕೊಂಡಿದ್ದಾಳೆ. ಆದ್ರಿಂದ ಈಗ ಏನಾಯ್ತು? ನಾವು ತಾಯಿಯನ್ನ ಆಶ್ರಯಿಸಿದಾಗ ಯಾವ ಪರಾ ಎಂಬ ಒಂದು ವಿದ್ಯೆ ಇದೆಯೋ, ಆ ಪರಾ ಎಂಬ ವಿದ್ಯೆಯನ್ನ ಪಡೆದು ಅದರಿಂದ ಪಡೆಯುವ ಎಂಥ ಅಮೃತ ಅದು? ಪರಾನಂದಾಮೃತ, ನಿರಾನಂದಾಮೃತ, ಅಂಥ ಒಂದು ಆನಂದಾಮೃತ ರಸವನ್ನ ಪಡೆಯುವುದಕ್ಕೆ ಸಹಾಯಕರಾದ ಗಣನಾಥ ಮತ್ತು ಕುಮಾರನಿಗೆ ಅಮ್ಮ ಆಗಿದ್ದಾಳೆ ಅನ್ನೋದನ್ನ ತಿಳ್ಕೊಂಡ ಆಯ್ತು. ಕುಮಾರ ಗಣನಾಥ ಅಂಬ ಆಯ್ತು. ಇದರಿಂದ ಏನಾಗತ್ತೆ ಅಂತ ಕೇಳಿದ್ರೆ, ಇದಕ್ಕಿಂತ ಮೀರಿದ್ದಿನ್ನೇನಿಲ್ವಲ್ಲ. ನೆಕ್ಸ್ಟ್ ಏನು ಅಂತ ಹೇಗೆ? ಈಗ ನಾರದನು ಹೇಳಿದ ಮೇಲೆ ಇದಕ್ ನೆಕ್ಸ್ಟ್ ಅಂದಾಗೆ ಇದಕ್ ನೆಕ್ಸ್ಟ್ ಅನ್ನೋಕ್ಕಿನ್ನೇನು ಇಲ್ಲ. ಸಾಮಾನ್ಯವಾಗಿ ಈಗಿನವರದೆಲ್ಲ ಯೋಜನೆಗಳ ತರ ಇರುತ್ತೆ. ಇದಾಗ್ಲಿಲ್ಲ ಅಂದ್ರೆ ನೆಕ್ಸ್ಟ್, ಅದಾಗ್ಲಿಲ್ಲ ಅಂದ್ರೆ ನೆಕ್ಸ್ಟ್ ಅಂತ ಯೋಜನೆ ಮಾಡ್ತಾರೆ. ಆದ್ರೆ ಈಗ ನೆಕ್ಸ್ಟ್ ಅನ್ನೋಕೆ ಇನ್ನೊಂದು ನೆಕ್ಸ್ಟ್ ಇಲ್ಲ. ಅಂಥ ಒಂದು ಫಲ ಯಾವುದರಿಂದ ದೊರಕ್ತಾ ಇದೆ? ಈ ಒಂದು ವಿದ್ಯೆಯಿಂದ ನಮಗೆ ದೊರಕ್ತಾ ಇದೆ. ಅಂಥ ಫಲವನ್ನ ಕೊಟ್ಟ ಮೇಲೆ ನಾವು ಅಪರಾಜಿತ ಅನ್ನುವುದಕ್ಕೆ ಅರ್ಥ ವಿವರಣೆಯನ್ನ ಹೇಳಿಕೊಂಡಿದ್ವಿ. ಯಾವ ದೇವಿ ತುಷ್ಟಿರೂಪೇಣ, ಯಾ ದೇವಿ ತುಷ್ಟಿರೂಪೇಣ ಸಂಸ್ಥಿತ, ಯಾ ದೇವಿ ಪುಷ್ಟಿರೂಪೇಣ ಸಂಸ್ಥಿತ, ಯಾ ದೇವಿ ಬುದ್ಧಿರೂಪೇಣ ಸಂಸ್ಥಿತ. ಅದೇನ್ನೇ ಈಗ ಅಂದ್ರೆ ಏನಾಯ್ತು? ಈಗ ಅಲ್ಟಿಮೇಟ್ ನ ಪಡೆದ ಮೇಲೆ ಲೋಕದಲ್ಲಿ ಎಲ್ಲೆಲ್ಲಿ ಪುಷ್ಟಿ ಇದೆಯೋ ಅದೆಲ್ಲ ನಾನು, ಎಲ್ಲೆಲ್ಲಿ ತುಷ್ಟಿ ಇದೆಯೋ ಅದೆಲ್ಲ ನನ್ನೊಳಗಿದೆ, ಎಲ್ಲೆಲ್ಲಿ ಬುದ್ಧಿ ಇದೆಯೋ ಅದೆಲ್ಲ ನನ್ನೊಳಗಿದೆ. ಅಂಥ ಒಂದು ಸ್ಥಿತಿಯನ್ನ ತಾಯಿಯ ಈ ಒಂದು ವಿದ್ಯಾ ಬಲದಿಂದ, ಈ ಒಂದು ವಿದ್ಯೆಯ ಫಲವಾಗಿ ನಾವು ಪಡಿಬಹುದು ಅನ್ನುವುದನ್ನ ಮುಂದಿನ ನಾಮಗಳು ನಮಗೆ ತೋರಿಸ್ಕೊಡ್ತಾ ಇದೆ. ಅದರಲ್ಲಿ ಮೊದಲನೆಯದು ತುಷ್ಟಿ. ತುಷ್ಟಿ ಅನ್ನುವುದು ಎಲ್ಲವನ್ನ ಮೀರಿದಂಥ ಮಹಾಗುಣ. ಯಾಕೆ ಅಂದ್ರೆ ನಮ್ಮಲ್ಲಿ ದುರ್ಬುದ್ಧಿಗೆ ಪ್ರೇರಕವಾಗುವುದೇ ಆಸೆ. ಆಸೆ ಇಲ್ಲಪ್ಪ, ನಾನು ತೃಪ್ತನಾಗಿದ್ದೇನೆ, ನನ್ನ ಹತ್ರ ಏನಿದೆ ಅದರಲ್ಲಿ ನಾನು ತೃಪ್ತನಾಗಿದ್ದೇನೆ ಅಂತ ಆಗ್ಬಿಟ್ರೆ, ನಮ್ಮಲ್ಲಿ ಸುಭಾಷಿತ ಹೇಳುತ್ತೆ, ನಿಸ್ವಹ. ಸ್ವಹ ಅಂದ್ರೆ ಸ್ವಂತ, ನಿಸ್ ಅಂದ್ರೆ ಏನೂ ಇಲ್ಲ, ಸ್ವಂತಕ್ಕೆ ಏನೂ ಇಲ್ಲ. ಅವನೇನ್ ಕೇಳ್ತಾನೆ? ಸ್ವಾಮಿ ಒಂದು 100 ರೂಪಾಯಿ ಕೊಡಿ ಅಂತಾನೆ. ನಿಸ್ವೋ ವಷ್ಟಿ ಶತಂ, 100 ಕೊಡಿ ಅಂತಾನೆ.
100 ಇರೋನು 1000 ಅಂತಾನೆ, 1000 ಇರೋನು 10,000 ಅಂತಾನೆ. ಅಂದ್ರೆ ಮಿತಿ ಹೇಗೆ ಏರ್ತಾ ಹೋಗುತ್ತೆ. ಕೊನೆಗೆ ಇಂದ್ರ ಪದವಿಯವನು ಬ್ರಹ್ಮ ಪದವಿ, ಬ್ರಹ್ಮ ಪದವಿಯನ್ನು ಈಶ್ವರ ಪದವಿ, ಈಶ್ವರ ಪದವಿಯವನು ವೈಕುಂಠ ಪದವಿ. ಹೀಗೆ ತೃಷ್ಣಾಯಾಹ ಅವಧಿಂ ಕೋಗತಃ, ತೃಷ್ಣಾ ಅವಧಿಯನ್ನ ಕಂಡವನು ಯಾರೂ ಇಲ್ಲ. ಆದ್ರಿಂದ ತೃಪ್ತನಾಗಿದ್ದಾನೆ ಅಂದ್ರೆ ಅವನನ್ನು ಅಲ್ಲಾಡ್ಸೋರು ಯಾರೂ ಇಲ್ಲ ನೋಡಿ. ಯಾಕೆ? ಆಸೆ ಇಲ್ಲ. ಅವನು ಯಾತಕ್ಕೆ ಅಲ್ಲಾಡ್ಬೇಕು? ಅವನು ಪಾಡಿಗೆ ಅವನು ಹಾಯಾಗಿರ್ತಾನೆ. ಇದಕ್ಕೆ ಒಂದು ತಮಾಷೆ ಇದನ್ನ ಹೇಳ್ತಾರೆ. ಯಾವುದೋ ಒಬ್ಬ ಯುವಕ ಸುಮ್ಮನೆ ಮಲಗಿದ್ನಂತೆ. ಹೇಳಪ್ಪ, ಎದ್ದು ಕೆಲಸ ಮಾಡ್ಬೇಕಲ್ಲ, ಹೇಳು ಅಂತ ಎಬ್ಸಿದ್ರೆ, ಯಾಕೆ ಎದ್ದೇನ್ ಮಾಡ್ಬೇಕು, ನೀನು ಯುವಕ, ಓದು ವಿದ್ಯಾಭ್ಯಾಸ ಎಲ್ಲ ಮಾಡ್ಬೇಡ್ವಾ, ಅದರಿಂದ ವಿದ್ಯಾವಂತನಾಗ್ಬೇಡ್ವಾ? ಆಯ್ತು, ವಿದ್ಯಾವಂತನಾಗಿ ಏನ್ ಮಾಡ್ಬೇಕು, ಒಳ್ಳೆ ಉದ್ಯೋಗ ಹಿಡಿಬೇಕು. ಆಯ್ತು, ಉದ್ಯೋಗ ಹಿಡಿದು ಏನ್ ಮಾಡ್ಬೇಕು, ಸಂಪಾದಿಸ್ಬೇಕು. ಆಯ್ತು, ಸಂಪಾದಿಸಿ ಏನ್ ಮಾಡ್ಬೇಕು, ಬೇಕಾದ ಸಾಮಗ್ರಿಗಳನ್ನ ಪಡ್ಕೊಳ್ಬೇಕು. ಬೇಕಾದ ಸಾಮಗ್ರಿಗಳಿಂದ ಏನ್ ಮಾಡ್ಬೇಕು, ಸುಖವಾಗಿರ್ಬೇಕು. ಈಗ ನಾ ಸುಖವಾಗಿದ್ದೀನಲ್ಲ ಅಂದ್ರೆ ಆ ಸುಖವಾಗಿರೋನನ್ನ ಅಲ್ಲಾಡ್ಸೋರು ಯಾರಿದ್ದಾರೆ? ನಾನು ತೃಪ್ತನಾಗಿದ್ದೇನೆ ಅಂದು ಬಿಟ್ರೆ ಇದೇನೆ ಏನು ಈ ಹೇಳಿದಿಷ್ಟುದ್ದ ಪಟ್ಟಿ ಏನ್ ಬೇಡ, ನಾನು ಆರಾಮಾಗಿದ್ದೇನೆ ಅನ್ನುವಂತ ಅಂದ್ರೆ ಇದು ಸುಮ್ಮನೆ ಆ ರೀತಿ ಏನು ಜಡತೆಯ ಇದೆಲ್ಲ ಹೇಳ್ತಾ ಇರೋದು. ನಮಗೆ ಏನೂ ಬೇಡ ಅನ್ನುವಂಥ ಒಂದು ಸ್ಥಿತಿ ಬಂದು ನಾವು ತೃಪ್ತರಾಗಿದ್ದೇವಪ್ಪ, ದೇವರು ನಮ್ಮ ಮಡಿಲಲ್ಲಿ ಏನು ಹಾಕಿದ್ದಾನೆ ಅದರಲ್ಲಿ ನಾವು ತೃಪ್ತರಾಗಿದ್ದೇವೆ. ಆದ್ರಿಂದಲೇ ಶಂಕರಾಚಾರ್ಯರು ಹೇಳುವಾಗ ಮೂಢ ಜಹೀಹಿ ಧನಾಗಮ ತೃಷ್ಣಾಂ, ಮೂಢ ಧನದ ಹಿಂದೆ ಬೀಳ್ಬೇಡ. ಇನ್ನು ಈಗ ಹೇಳಿದ್ವಲ್ಲ, ನಿಸ್ವೋವಷ್ಟಿ ಶತಂ ಶತಿ ಸಹಸ್ರಂ ಶತಿ ಸಹಸ್ರಿ ದಶಸಹಸ್ರಂ, ಆ ರೀತಿಯಾಗಿ ಮುಂದಕ್ಕೆ ಹೋಗ್ಬೇಕು. ಆ ದುಡಿತ, ಆ ತುಡಿಮೆ ಅದು ಬೇಡ. ಮೂಢ ಜಹೀಹಿ ಧನಾಗಮ ತೃಷ್ಣ. ಏನ್ ಮಾಡ್ಬೇಕು? ಕುರು ಸದ್ಬುದ್ಧಿಂ. ಯಾವ ರೀತಿ ಬುದ್ಧಿ? ವಿತೃಷ್ಣ, ಆಸೆ ಇಲ್ಲದಂಥ ಬುದ್ಧಿ ಮಾಡಪ್ಪ. ನಿನಗೆ 100 ಇದೆಯಾ, ಸಂತೋಷ ಪಡು. 5 ಇದೆಯಾ, ಸಂತೋಷ ಪಡು. ಏನೂ ಇಲ್ವಾ, ಸಂತೋಷ ಪಡು. 1,00,000 ಇದೆಯಾ, ಸಂತೋಷ ಪಡು. ರಾಜ್ಯ ಇದೆಯಾ, ಸಂತೋಷ ಪಡು. ಆ ಸಂತೋಷ ಪಡುವುದಿದೆಯಲ್ಲ, ತೃಪ್ತಿ ಪಡುವುದಿದೆಯಲ್ಲ, ಅದಕ್ಕಿಂತ ದೊಡ್ಡ ಗುಣ ಇನ್ನೊಂದಿಲ್ಲ. ಅದೇ ಮಹತ್ತಮವಾದ ಗುಣ. ಆದ್ದರಿಂದಲೇ ಪರಮಾತ್ಮ ಆಗಿದ್ದಾನೆ. ಪರಮಾತ್ಮನಿಗೆ ನನಗಿನ್ನ ಒಂದು ನೆಲೆ ಬೇಕು ಅನ್ನೋ ಅಪೇಕ್ಷೆ ಇದ್ದಿದ್ರೆ ಅವನು ಪರಮಾತ್ಮ ಆಗುತ್ತಿರ್ಲಿಲ್ಲ. ಅವನೇನಾಗಿರ್ತಿದ್ದ? ಬ್ರಹ್ಮ ವಿಷ್ಣು ಈಶ್ವರರಲ್ಲಿ ಯಾರೋ ಒಬ್ಬ ಆಗಿರ್ತಿದ್ದ. ಯಾಕೆಂದ್ರೆ ಈಶ್ವರನಿಗೆ ಬ್ರಹ್ಮ ಆಗ್ಬೇಕು, ಬ್ರಹ್ಮನಿಗೆ ವಿಷ್ಣು ಆಗ್ಬೇಕು, ವಿಷ್ಣು ಈಶ್ವರರಿಗೆ ಇನ್ನೇನೋ ಆ ಒಂದು ಅಪೇಕ್ಷೆ ಇಲ್ಲ ನೋಡಿ. ಪರಬ್ರಹ್ಮ ವಸ್ತು ಪರಿಪೂರ್ಣ ವಸ್ತುವಾಗಿ ಯಾವ ಒಂದು ಅಪೇಕ್ಷೆಯನ್ನ ಹೊಂದಿಲ್ಲ. ಆದ್ರಿಂದಲೇ ಕುರು ಸದ್ಬುದ್ಧಿ, ಆ ವಿತೃಷ್ಣ ಎಂಬ ಬುದ್ಧಿ. ಈ ಭಾಗವನ್ನ ನಾವೆಲ್ಲರೂ ಅಭ್ಯಾಸ ಮಾಡ್ಕೊಳ್ಬೇಕು. ಇದು ಸುಲಭ ಅಲ್ಲ. ಮನುಷ್ಯ ಅಂದ ಮೇಲೆ ಆಸೆ ಅನ್ನೋದು ಇರುತ್ತೆ. ಆದ್ರೆ ಅಲ್ಪ ಸ್ವಲ್ಪ ಆಸೆಗಳು ಬಂದಾಗಲೇ ನಾವು ಹೇಳ್ಕೊಳ್ಬೇಕು, ದೇವರು ನಮಗೆ ಏನ್ ಕೊಟ್ಟಿದ್ದಾನೆ ಅದರಿಂದ ತೃಪ್ತನಾಗಿರುವಂತಹ ಒಂದು ಗುಣವನ್ನ ನಾವು ಬೆಳೆಸ್ಕೊಳ್ಬೇಕು. ಅದರಿಂದ ಕುರು ಸದ್ಬುದ್ಧಿಂ ಮನಸ್ಸಿ ವಿತೃಷ್ಣ. ಹೇಗದನ್ನ ಮಾಡ್ಕೊಳ್ಬೇಕು? ಅದಕ್ಕೆ ಸಾಧನೆ ಏನು? ಎಲ್ಲಭಸೆ ನಿಜ ಕರ್ಮೋಪಾತ್ತಂ. ನಿನ್ನ ಕರ್ಮದಿಂದ ನಿನ್ನ ಪಾಲಿಗೆ ಏನೋ ಬಂದಿದೆ, ನಿನ್ನ ಪಾಲಿಗೆ ಏನು ದೊರಕಿದೆ ಅದರಲ್ಲಿ ತೃಪ್ತಿಯಾಗಿರಪ್ಪ. ನಾನು ಅವರಷ್ಟು ಕಷ್ಟಪಟ್ಟೆ, ಅವ್ರಿಗಿಂತ 10 ಪಟ್ಟು ಕಷ್ಟಪಟ್ಟೆ, ಆದ್ರೆ ಅವ್ರಿಗೆ ಅಷ್ಟೊಂದು ಫಲ ಸಿಕ್ತು, ನನ್ಗಿಷ್ಟೇ ಫಲ ಸಿಕ್ತು. ಇಲ್ಲ, ನಿನ್ನ ಪಾಲಿಗೆ ಏನು ಸಿಕ್ಕಬೇಕಾಗಿದೆಯೋ ಅದು ನಿನಗೆ ಸಿಕ್ಕಿದೆ. ಅದು ಯಾಕೆ ಅವನಾದ್ರೆ ಒಂದೇ ದಿವಸ ದುಡ್ದ, ನಾನು 10 ದಿವಸ ದುಡ್ದಿದ್ದೇನೆ, ಅವ್ನಿಗೆ 1 ದಿವಸಕ್ಕೆ 1000 ರೂಪಾಯಿ ಕೊಟ್ಟಿದ್ದಾರೆ, ನಾನು 10 ದಿವಸ ದುಡಿದ್ರು ನಂಗೆ 700 ರೂಪಾಯಿ ಕೊಟ್ಟಿದ್ದಾರೆ. ನೀನ್ ಯಾವ ತರ ಕೆಲಸ ಮಾಡಿದೆ, ಏನ್ ತರ ಕೆಲಸ ಮಾಡಿದೆ? ಇದಕ್ಕೂ ಮತ್ತೆ ಒಂದು ಹೇಳ್ತಾರೆ, ಯಾವುದೋ ಒಂದು ಮಿಷಿನ್ ಕೆಟ್ಟ ಹೋಗಿರುತ್ತೆ, ಎಲ್ಲಾ ಜನರು ಕೂಡ ಬಂದು ಬೇಕಾದ ರೀತಿ ಆ ಮಿಷಿನ್ ಅನ್ನ ಏನು ಹೀಗ್ ಮಾಡೋಣ ಹಾಗೆ ಮಾಡೋಣ ಅಂತ ಎಲ್ಲ ಮಾಡ್ತಾರೆ. ಏನಾದ್ರೂ ಮಿಷಿನ್ ಸರಿಯಾಗಲ್ಲ, ಅವ್ರವ್ರಿಗೆ ತೋರಿದ್ದೆಲ್ಲ ಅವ್ರು ಮಾಡ್ತಾರೆ. ಎಲ್ಲರೂ ಆದ್ಮೇಲೆ ಒಬ್ಬ ಆ ಮಿಷಿನ್ ನ ತಯಾರಿಕೆಯಲ್ಲಿ ನಿಪುಣನಾದವನೊಬ್ಬ ಬರ್ತಾನೆ. ಈಗ ಬಂದವ್ರಿಗೆಲ್ಲ ಒಬ್ಬ ಸ್ಕ್ರೂ ಟೈಟ್ ಮಾಡ್ದ, ಇನ್ನೊಬ್ಬ ಇದು ಲೂಸ್ ಇರ್ಬೋದು ಅನ್ಕೊಂಡ, ಇದು ಟೈಟ್ ಜಾಸ್ತಿ ಆಯ್ತು, ಏನೋ ಅವ್ರವ್ರಿಗೆ ತೋರಿದ್ದನ್ನು ಮಾಡಿದವ್ರಿಗೆಲ್ಲ 200 300 ಅವರವರ ಮಾಡಿದ ಕೆಲಸಕ್ಕೆ ತಕ್ಕಂತೆ ದುಡ್ಡು ಕೊಟ್ಟು ಕಳಿಸಿದ್ರು. ಈಗ ಇನ್ಯಾವನೋ ಬಂದವನು ಹೇಳ್ದ, ನೋಡಿ ಆ ಪಾರ್ಟಲ್ಲಿ ಆ ಪಾಯಿಂಟ್ ಅಲ್ಲಿ ಇದೊಂದು ಸಣ್ಣ ಸ್ಕ್ರೂ ಇದೆಯಲ್ಲ, ಅದು ಬಿದ್ದೋಗ್ಬಿಟ್ಟಿದೆ, ಆ ಸ್ಕ್ರೂ ಹಾಕ್ಬಿಟ್ರೆ ಸರಿಯಾಗುತ್ತೆ ಅಂದ. ಈಗ ಇವನು ಯಾರೋ ಅವನು ಹೇಳ್ದ ಅಷ್ಟೇ, ಅದನ್ನ
ಯಾರೋ ತಂದ ಸ್ಕ್ರೂ ತಂದ, ಇದನ್ನ ಮಿಕ್ಕಿದ ಮಿಷಿನ್ ಎಲ್ಲ ಬಿಚ್ಚದ, ಎಲ್ಲ ಬಿಚ್ಚಿ ಯಾವ ಪಾರ್ಟಲ್ಲಿ ಏನಾಗಿದೆ ಆ ಜಾಗಕ್ಕೆ ಸ್ಕ್ರೂ ಹಾಕಿ ಎಲ್ಲ ಮಾಡ್ದ. ಇವನು ಕೊಟ್ಟಿದ್ದು 400 ರೂಪಾಯಿ, ಇವನು ಕೊಟ್ಟಿದ್ದು 20,000 ರೂಪಾಯಿ. ಯಾಕೆ ಅಂದ್ರೆ ಇದು ಪಾಯಿಂಟ್ ಎಲ್ಲಿದೆ ಅಂದ್ರೆ ನಾ ಹೇಳ್ತಿರೋದು ಅದನ್ನ ಎಲ್ಲ ಭಸೆ ನಿಜ ಕರ್ಮೋಪಾತ್ತಂ ಅಂದಾಗ ಎಲ್ಲರಿಗೆ ನೀವು ಅಷ್ಟು ಕಾಲ ಪ್ರಯತ್ನ ಪಟ್ರಲ್ಲ, ನಿಮ್ಗೆ ಯಾಕೆ ಗೊತ್ತಾಗ್ಲಿಲ್ಲ? ಆ ಮಿಷಿನ್ನಿನ ಮೆಕ್ಯಾನಿಸಮ್ ಏನಿದೆ, ಆ ಮೆಕ್ಯಾನಿಸಮ್ನ ಅಧ್ಯಯನ ಅವನಲ್ಲಿದೆ. ಆ ಅಧ್ಯಯನಕ್ಕೆ, ಆ ವಿದ್ಯೆಗೆ ಅವನಿಗೆ ಫಲನೇ ಹೊರತು ಈಗ ಬಂದಿರೋ ಸ್ಪರ್ಧೆ ಅದೇ ತಾನೆ. IT BTಗಳವರು ಲಕ್ಷಾಂತರ ರೂಪಾಯಿ ಸಂಬಳ ತಗೋತಾರೆ ಅಂತ ಎಲ್ರಿಗೂ ಈಗ ಲಕ್ಷ ಬೇಕು. ತರಕಾರಿ ಮಾರೋನು ಅಂದ್ರೆ ಅವನು ಕೆಲಸ ಮಾಡೋ ರೀತಿ ಏನು? 1 ಗಂಟೆ ಮಾಡ್ತಾನ, ನಿಂತರ 4 ಬೀದಿ ಸುತ್ತ ಹೋಗ್ತಾನ, 12 ಗಂಟೆ 14 ಗಂಟೆ ದುಡಿತಾನಲ್ಲ, ಅದೆಲ್ಲ ಅಂದ್ರೆ ಎಲ್ಲ ಭಸೆ ನಿಜ ಕರ್ಮೋಪಾತ್ತಂ ಅನ್ನುವ ತತ್ವವನ್ನ ಮನಸ್ಸಿಗೆ ತಂದುಕೊಳ್ಳದೆ ಇದ್ರೆ ನಮ್ಗದು ಗೊತ್ತಾಗಲ್ಲ. ಆದ್ರಿಂದ ನಮ್ಮ ಪಾಲಿಗೆ ಏನು ದೊರಕಿದೆ ಅದರನ್ನ ತೃಪ್ತಿ ಪಡಬೇಕು. ಆಗ ಏನಾಗುತ್ತೆ, ವಿತೃಷ್ಣ ಅನ್ನೋದು ತಾನೇ ಬರುತ್ತೆ. ವಿತೃಷ್ಣ ಬಂದ್ರೆ ನಿನ್ನಂಥ ಒಬ್ಬ ಉನ್ನತ ವ್ಯಕ್ತಿ ಇನ್ನೊಬ್ಬ ಇಲ್ಲ. ಎಲ್ಲರಿಂದ ಪೂಜಿತನಾಗುವನು ವಿತೃಷ್ಣನಾದವನೇ. ಲೋಕದ ದೃಷ್ಟಿಯಲ್ಲಿ ತಿರಸ್ಕಾರಿಯನಾದಂತೆ ಇರಬಹುದು, ಆದರೆ ಪರಮಾತ್ಮನ ದೃಷ್ಟಿಯಲ್ಲಿ ಅತ್ಯಂತ ಮೆಚ್ಚುಗೆಗೆ ಪಾತ್ರನಾಗುವನು ವಿತೃಷ್ಣನಾದಂಥ ವ್ಯಕ್ತಿನೇ. ಆದ್ರಿಂದ ತುಷ್ಟಿ ಎನ್ನುವುದನ್ನ ಮೊಟ್ಟ ಮೊದಲನೆಯದಾಗಿ ಕೊಟ್ಟಿದ್ದಾರೆ. ದೇವಿ ಈ ಒಂದು ವಿದ್ಯೆಯಿಂದ ನಮ್ಗೇನನ್ನ ಕೊಡ್ತಾಳೆ? ಯಾವ ರೂಪದ ದೇವಿ ಒಲಿತಾಳೆ? ತುಷ್ಟಿ ರೂಪದ ದೇವಿ ನಮಗೆ ಒಲಿತಾಳೆ. ಆದ್ರಿಂದ ಆ ತುಷ್ಟಿ ಅಂದ್ರೆ ಏನು? ಯದ್ಧಾತ್ರ ನಿಜ ಬಾಲಪಟ್ಟ ಲಿಖಿತಂ ಸ್ತೋಕಂ ಮಹದ್ವಾಧನಂ. ನಮ್ಮ ಹಣೆಯಲ್ಲಿ ನಾವು ಇದೆ ಹೇಳಿದ್ವಲ್ಲ, ಕರ್ಮ ಪೂರ್ವಾರ್ಜಿತವಾದದ್ದಿದೆ, ಅದನ್ನ ಪಡ್ಕೊಂಡು ಬಂದಿದ್ದೇವೆ. ಅದರಂತೆ ಸ್ತೋಕಂ ಮಹತ್, ಸ್ತೋಕಂ ಅಂದ್ರೆ ಚಿಕ್ಕ, ಮಹತ್ ದೊಡ್ಡ. ಏನು ನಾವು ಪಡ್ಕೊಂಡು ಬಂದಿದ್ದೇವೋ ತತ್ ಪ್ರಾಪ್ಯತೆ, ನಿನಗ ಸಿಕ್ಕೇ ಮೇರವು. ನಾ ಬೇಗ ಬೇಗ ಓಡೋಗ್ಬಿಟ್ಟು ಮೇರು ಪರ್ವತದ ಮೇಲೆ ಕೂತ್ಬಿಟ್ಟಿದ್ದೀನಿ, ಅವನ್ದೆಲ್ಲ ನನ್ಗೆ ಬರ್ಲಿ ಇಲ್ಲ. ನನ್ಗೆ ಯಾವುದು ಬೇಡಪ್ಪ, ನನ್ಗೇನು ಬೇಡ, ನಾನು ಪಾತಾಳದಲ್ಲಿ ಕೂತಿರ್ತೀನಿ ಅಂತ ಎಲ್ಲೋ ಅಡುಕೊಂಡು ಬಚ್ಚಿಟ್ ಬಿಡಲ್ಲ. ನೀನ್ ಎಲ್ಲಿ ಕೂತಿರ್ತೀಯ ಅಲ್ಲಿಗೆ ಬಂದು ಬೀಳುತ್ತೆ. ಆದ್ರಿಂದ ನಿನ್ನ ಪಾಲಿನದು ನಿನಗೆ ದೊರಕುತ್ತೆ. ಅದಕ್ಕೆ ಯಾಕೆ ಬೆನ್ನಿಂದ ಬಿದ್ದು ಓಡ್ತೀಯೇ? ಹಾಗೆ ಅಂತ ಕೈ ಕೊಟ್ಕೊಂಡು ಇರ್ಬೇಕಾ? ಇಲ್ಲ, ಮಾಡೋ ಕೆಲಸ ಮಾಡು. ಪ್ರಾಪ್ತವ್ಯಮರ್ಥಂ ಲಭತೆ ಮನುಷ್ಯ. ನೀನ್ ಏನ್ ಪಡಿಬೇಕು? ಅರ್ಥ ಅಂದ್ರೆ ಪ್ರಯೋಜನ, ದುಡ್ಡು ಅಂತಲ್ಲ. ನೀನ್ ಏನ್ ಪಡಿಬೇಕೋ ಅದನ್ನ ನೀನ್ ಪಡಿತೀಯೇ. ಇದು ಎಲ್ಲರೂ ಜೀವನದಲ್ಲಿ ಅನುಷ್ಠಾನ ಮಾಡಬೇಕಾದಂಥ ಮಹತ್ತಮವಾದ ತತ್ವ. ಪ್ರಾಪ್ತವ್ಯಮರ್ಥಂ ಲಭತೆ ಮನುಷ್ಯ ದೈವೋಪಿತಂ ಲಂಘಯಿತುಂ ನ ಶಕ್ಯ. ದೈವಕ್ಕೂ ಕೂಡ ಅದನ್ನ ಮೀರೋದಕ್ಕೆ ಸಾಧ್ಯ ಇಲ್ಲ. ಬೇಡ, ಅವನು ಕೊಡಬೇಡ. ಈ ಕಥೆಯನ್ನ ನಾವು ಸುಧಾಮನ ವಿಷಯದಲ್ಲಿ ಹೇಳಿಕೊಂಡಿದ್ದೇವೆ. ರುಕ್ಮಿಣಿ ಮತ್ತು ಕೃಷ್ಣನ ನಡುವೆ ಸಂಭಾಷಣೆ ಬಂದು, ಅಲ್ಲ ಇಷ್ಟು ಮಿತ್ರ ಅಂತೀರಿ, ಅವನನ್ನ ಈ ತರ ದಟ್ಟ ದರಿದ್ರನಾಗಿ ಇಟ್ಟಿದ್ದೀರಲ್ಲ, ನಿಮ್ಮ ಮಿತ್ರತ್ವಕ್ಕೆ ಅವಮಾನ ಅಲ್ವಾ, ಹೀಗಲ್ವಾ ಹಾಗಲ್ವಾ ಅಂತ ರುಕ್ಮಿಣಿ ವಾದ ಮಾಡಿದ ಕಥಾಭಾಗ ನಾವು ಹೇಳ್ಕೊಂಡಿದ್ದೇವೆ. ಇಲ್ಲಮ್ಮ, ಅವನು ಪ್ರಾಪ್ತಿಲಿಲ್ಲ, ನೀವೇ ಕೊಡದೆ ಇದ್ರೆ ಪ್ರಾಪ್ತಿಲಿಲ್ಲ ಅಂತೀರಾ, ಹೀಗೆ ವಾದ ವಿವಾದ ಇದೆ. ಆದ್ರೆ ಕೃಷ್ಣ ಆಯ್ತಮ್ಮ ನೋಡು ಅಂತ ಇವನು ಬರ್ತಾ ಇದ್ದಾನೆ. ಹರಿ ಕೃಷ್ಣ 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 ಬರ್ತಾ ಇದ್ದ. ನೆಕ್ಕೊಂಡ್ ಬರಕ್ ಶುರು ಮಾಡ್ದ. ಅವನ್ ಎಲ್ಲಿಟ್ಟಿದ್ದ ಮಡಕೆ, ಅದನ್ನ ನೆಕ್ಕೊಂಡೇ ಬಂದ. ಅವನ್ ಪಾಲ್ಗಿಲ್ಲ. ನೀವು ಅದನ್ನ ನೋಡ್ಕೊಂಡಿಟ್ರಿ? ಇಲ್ಲ, ನೋಡಮ್ಮ ಈಗ ಅವನು ಸುಮ್ನೆ ಬರ್ತಿದ್ದಾನಲ್ವಾ, ಈಗ ಇಡ್ತೀನಿ ನೋಡು. ಇವನು ಕೃಷ್ಣ 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 ಅಂತ ಹೀಗೆ ಬಂದ. ಮಡಕೆ ಅಲ್ಲೇ ಅವ್ನು ಬರ್ತಿರೋ ದಾರಿಲೇ ಇಟ್ಟಿದ್ದ. ಅಂದ್ರೆ ಕಣ್ ಮುಚ್ಕೊಂಡು ಬರ್ತಿದ್ದಾನಲ್ವಾ. ನೋಡು, ಎಷ್ಟು ಉದಾಹರಣೆ ಬೇಕು ನಿನಗೆ. ಹಾಗೆ ಪ್ರಾಪ್ತವ್ಯಮರ್ಥಂ ಲಭತೆ ಮನುಷ್ಯ ದೈವೋಪಿತಂ ಲಂಘಯಿತುಂ ನ ಶಕ್ಯ. ಆದ್ರಿಂದ ನ ವಿಸ್ಮಯೋಮೆ ತಸ್ಮಾನ್ ನ ವಿಸ್ಮಯೋಮೆ. ನನಗೆ ಆಶ್ಚರ್ಯನೂ ಇಲ್ಲ, ನ ಶೋಚಾಮಿ, ನನ್ ದುಃಖನೂ ಇಲ್ಲ. ನೋಡಿದ್ಯಾ, ಅವ್ರಿಗೆ ಜಾಸ್ತಿ ಇದೆ, ನನಗಿಲ್ಲ. ತಸ್ಮಾನ್ ನ ಶೋಚಾಮಿ ನ ವಿಸ್ಮಯೋಮೆ. ಕೊನೆಗೆ ಸಾರಾಂಶ ಏನು? ಯದಸ್ಮದೀಯಂ ನಹಿ ತತ್ ಪರೇಶಾಂ. ಯಾವುದು ನಮ್ಮದೋ ಅದು ಬೇರೆಯವರದಾಗಕ್ಕೆ ಸಾಧ್ಯನೇ ಇಲ್ಲ. ಅಷ್ಟು ಗಟ್ಟಿಯಾಗಿ ಇಟ್ಕೊಂಡ್ರೆ ನಿಮ್ಮ ಪಾಲಿನದು ನಿಮ್ಮ ಮಡಿಲೊಳಗೆ ಬಂದು ಬಿದ್ದೇ ಬೀಳುತ್ತೆ. ಆ ಭಾವ ಇದೆಯಲ್ಲ, ಅದು ತುಷ್ಟಿ. ಅದನ್ನೇ ಶಂಕರಾಚಾರ್ಯರು ಹೇಳ್ತಿರೋದು, ಕುರು ಸದ್ಬುದ್ಧಿಂ ಮನಸಿ ವಿತೃಷ್ಣ. ಅದನ್ನ ನಾವು ಅಭ್ಯಾಸ ಮಾಡಿದ್ರೆ
ಅವ್ರನ್ನ ನೋಡು ಇವ್ರನ್ನ ನೋಡು, ಅವ್ರು ಎಷ್ಟು ಚೆನ್ನಾಗಿದ್ದಾರೆ, ಅವ್ರು ಇಷ್ಟು ಒಡವೆ, ಏನ್ ಮಾಡಕ್ಕಾಗಲ್ಲ, ನಮ್ಮದು ನಮಗೆ ಅಲ್ವಾ. ಆದ್ರಿಂದ ಅವ್ರು ಒಡವೆ ಮಾಡಿಸ್ಕೊಂಡಿದ್ದಾರೆ, ಅವ್ರು ದೊಡ್ಡ ಮನೆ ಕಟ್ಟಿದ್ದಾರೆ, ಅವ್ರು ದೊಡ್ಡ ಎಲ್ಲ ಇರ್ಲಿ, ಅವ್ರು ಒಳ್ಳೆ ಮಗ ಇದ್ದಾನೆ, ಒಳ್ಳೆ ಸೊಸೆ ಇದೆ, ಏನು ಮಾಡಕ್ಕಾಗಲ್ಲ, ನಮ್ಗಿದಿದೆ, ನಾವೇನು ಮಾಡಕ್ಕಾಗಲ್ಲ, ನಮ್ಮ ಪಾಲಿನದು ನಮಗೆ. ಆದ್ರಿಂದ ಪ್ರಾಪ್ತವ್ಯಮರ್ಥಂ ಲಭತೆ ಮನುಷ್ಯ. ನಮ್ಮನ್ನ ದುಃಖಕ್ಕೆ ಒಳಗು ಮಾಡೋದು, ಅತೃಪ್ತಿಗೆ ಒಳಗು ಮಾಡೋದು ಇದು ತಾನೆ ಈಗ ನಾವು ಹೇಳಿದ ಪಟ್ಟಿ. ಅದನ್ನ ನಾವು ಗಮನಿಸದೆ ನನ್ನ ಪಾಲಿನದು ಇದಪ್ಪ, ಪರಮಾತ್ಮ ಏನು ಕೊಟ್ಟಿದ್ದಾನೆ, ಎಲ್ಲಭಸೆ ನಿಜ ಕರ್ಮೋಪಾತ್ತಂ ಈಶಾವಾಸ್ಯಮಿದಂ ಸರ್ವಂ ಯತ್ಕಿಂಚಿತ್ ಜಗತ್ಯಾನ್ ಜಗತ್ ತೇನ ತ್ಯಕ್ತೇನ. ಪರಮಾತ್ಮ ಪ್ರಸಾದವಾಗಿ ಏನು ಅಲ್ಲಿಂದ ನಿನ್ನ ಮಡ್ಲಿಗೆ ಹಾಕಿದ್ದಾನೆ, ಅದರಿಂದ ತೃಪ್ತನಾಗಿರು. ಅದು ತುಷ್ಟಿ. ಆ ತುಷ್ಟಿ ಎಂಬ ಗುಣರೂಪದಲ್ಲಿ ತಾಯಿ ಮೊಟ್ಟ ಮೊದಲನೆಯದಾಗಿ ನಮಗೆ ಅನುಗ್ರಹವನ್ನ ಮಾಡ್ತಾಳೆ. ಆದ್ರಿಂದ ಮೊದಲನೆಯದು ಯಾವುದು, ಕುಮಾರ ಗಣನಾಥಾಂಬ ಆದ್ಮೇಲೆ ತುಷ್ಟಿ ರೂಪದಲ್ಲಿ ತಾಯಿ ನಮ್ಮನ್ನ ಅನುಗ್ರಹಿಸ್ತಾಳೆ. ಆದ್ರಿಂದಲೇ ಆ ತುಷ್ಟಿ ಎನ್ನುವುದು ಒಂದು ಇದ್ದು ಬಿಟ್ರೆ ಯಾರು ನಮ್ಮನ್ನ ಸೋಲ್ಸಕ್ಕಾಗಲ್ಲ. ಆದ್ರಿಂದ ಅಪರಾಜಿತ ಹೇಳುವಾಗ ಹೆಜ್ಜೆ ಹೆಜ್ಜೆಯಲ್ಲಿ ನೋಡಿದ್ದೇವೆ ನಾವು. ಆದ್ರಿಂದ ನಮ್ಮನ್ನ ಗೆಲ್ಲುವವರು ಯಾರು ಇರಕ್ಕಾಗಲ್ಲ, ನಮ್ಮ ಮೇಲೆ ಆಕ್ರಮಣ ಮಾಡೋರು ಯಾರು ಇರಲ್ಲ. ಆದ್ರಿಂದ ಯಾದೇವಿ ಸರ್ವಭೂತೇಷು ತುಷ್ಟಿ ರೂಪೇಣ ಸಂಸ್ಥಿತ. ನಮಸ್ತಸ್ಯೈ 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 ನಮೋ ನಮಃ. ಆದ್ರಿಂದ ಈ ತುಷ್ಟಿ ಪುಷ್ಟಿ ಮತಿ ಇವೆಲ್ಲ ಗೀತೆಯಲ್ಲಿ ಅವನು ನನ್ನ ವಿಭೂತಿ ಅಂತ 10ನೇ ಅಧ್ಯಾಯದಲ್ಲಿ ಏನ್ ಹೇಳ್ಕೊಂಡಿದ್ದಾನೆ, ಆ ಒಂದು ತಾಯಿಯ ಅಧ್ಯಾಯ, ಇದು ವಿಭೂತಿಯ ರೂಪದಲ್ಲಿ ಇದನ್ನ ನಾವು ಪರಿಗಣಿಸ್ಕೊಳ್ಬೇಕು. ಮುಂದಿನದು ಪುಷ್ಟಿ. ಪುಷ್ಟಿ ಅಂದ್ರೆ ಏನು, ಬಲ ಅಂದ್ರೆ ಪೋಷಣೆ, ನಮ್ಮ ಶರೀರದಲ್ಲಿ ದೌರ್ಬಲ್ಯ ಇಲ್ಲದೆ ಇರುವಂತೆ ನೋಡ್ಕೊಳ್ಳುವಂತ ಒಂದು ಗುಣ. ಇದನ್ನ ತಾಯಿ ತಾನೇ ಕರುಣಿಸ್ತಾಳೆ. ಯಾವಾಗ ತುಷ್ಟಿ ಇದ್ರೆ ಪುಷ್ಟಿ ತನ್ನಿಂದ ತಾನಾಗುತ್ತೆ. ಹಾಗಾಗಿ ಯಾದೇವಿ ಸರ್ವಭೂತೇಷು ಪುಷ್ಟಿ ರೂಪೇಣ ಸಂಸ್ಥಿತ. ನಾವು ಲಕ್ಷ್ಮಿ ಅಷ್ಟೋತ್ತರದಲ್ಲಿ ಹೇಳ್ಕೊಡ್ತೇವೆ ಏನಂತ, ಆಹ್ಲಾದ ಜನನೀಂ ಪುಷ್ಟಿಂ ಶಿವಾಂ ಶಿವಕರೀಂ ಸತೀಂ ವಿಮಲಾಂ ವಿಶ್ವಜನನೀಂ ತುಷ್ಟಿಂ ಎಲ್ಲ ಇದೆ ನೋಡಿ, ದಾರಿದ್ರ್ಯ ನಾಶಿನೀಂ. ಆದ್ರಿಂದ ಆ ದೇವಿ ತುಷ್ಟಿ ರೂಪದಲ್ಲಿ ಪುಷ್ಟಿ ರೂಪದಲ್ಲಿ ಇದ್ದಾಳೆ. ಅದರಿಂದ ಏನ್ ಮಾಡ್ತಾಳೆ, ಆಹ್ಲಾದ ಜನನಿ, ಆನಂದವನ್ನ ಉಂಟು ಮಾಡ್ತಾಳೆ. ಹಾಗೆ ದೇವಿ ಈ ಪುಷ್ಟಿ ಅನ್ನೋದು ಎಷ್ಟು ತರದಲ್ಲಿದೆ ಅಂದ್ರೆ, ಕೆಲವರಿಗೆ ಮಾತಿನಲ್ಲಿ ಪುಷ್ಟಿ ಇದೆ ಅಂದ್ರೆ ಅವ್ರಿಗೆ ಏನ್ ಟಾಪಿಕ್ ಕೊಡಿ ಚೆನ್ನಾಗಿ ಮಾತಾಡ್ತಾರೆ, ಅದು ಮನದಟ್ಟಾಗುವ ಹಾಗೆ ಮಾತಾಡ್ತಾರೆ, ಎಲ್ಲರಿಗೆ ಅದು ಮನಸ್ಸೊಳಗೆ ಇಳಿಯೋ ಹಾಗೆ ಮಾತಾಡ್ತಾರೆ, ಅದು ವಾಕ್ ಪುಷ್ಟಿ. ಹಾಗೆ ಜ್ಞಾನ ಬೇಕು, ಜ್ಞಾನ ಇಲ್ಲದೆ ಇದ್ರೆ ಆಗಲ್ಲ. ಆದ್ರಿಂದ ಅಮ್ಮ ಆ ಜ್ಞಾನದ ಪುಷ್ಟಿಯನ್ನ ಕೊಡ್ತಾಳೆ, ವಾಕ್ ಪುಷ್ಟಿ, ಜ್ಞಾನ ಪುಷ್ಟಿ. ಹಾಗೆ ಧನಧಾನ್ಯ ಪುಷ್ಟಿ, ಧನಧಾನ್ಯಗಳ ಪುಷ್ಟಿ ಇರಬೇಕು. ಅದೆಲ್ಲ ಇದ್ದಾಗ ಶರೀರ ಪುಷ್ಟಿ, ಇಂದ್ರಿಯ ಪುಷ್ಟಿ. ಹೀಗೆ ಪುಷ್ಟಿ ಎನ್ನುವುದು ಅನೇಕ ವಿಧವಾಗಿದೆ. ವಾಕ್ ಪುಷ್ಟಿ, ಜ್ಞಾನ ಪುಷ್ಟಿ, ಶರೀರ ಪುಷ್ಟಿ, ಇಂದ್ರಿಯ ಪುಷ್ಟಿ, ಧನಧಾನ್ಯ ಪುಷ್ಟಿ, ಪ್ರಜಾಪುಷ್ಟಿ ಎಂಬುದಾಗಿ 9 ವಿಧವಾಗಿ ಪುಷ್ಟಿಯನ್ನ ವಿಭಾಗ ಮಾಡಿ ಹೇಳ್ತಾರೆ. ಇದನ್ನೇ ನಾವು ನೋಡುವಾಗ ವಿಶ್ವಂ ಪುಷ್ಟಂ ಗ್ರಾಮೇಸ್ಮಿನ್ನನಾತುರಂ ಎಂಬುದಾಗಿ ಉಪನಿಷತ್ತಿನಲ್ಲಿ ನೋಡ್ತೇವೆ. ಅದಕ್ಕಿಂತ ಹೆಚ್ಚಾಗಿ ಅನ್ನವಾನನ್ನಾದೋ ಭವತಿ ಮಹಾನ್ ಭವತಿ ಪ್ರಜಯ ಪಶುಭಿರ್ಬ್ರಹ್ಮವರ್ಚಸೇನ ಮಹಾನ್ ಕೀರ್ತ್ಯ. ಇವೆಲ್ಲ ಪುಷ್ಟಿ ನೋಡಿ. ಯಾವುದರಿಂದ ಇದೆಲ್ಲ ಬಂದಿದ್ದು? ಮೊದಲ ತುಷ್ಟಿಯಿಂದ. ಎಲ್ಲಿ? ಅನ್ನವಾನನ್ನಾದೋ ಭವತಿ. ತನ್ನ ಹತ್ತಿರ ಏನಿದೆ ಅದರಿಂದ ಅವನು ಸಂತೃಪ್ತನಾಗಿದ್ರೆ, ತನ್ನ ಹತ್ರ ಇರುವುದರಿಂದ ಅವನು ತೃಪ್ತನಾಗಿದ್ರೆ ಅವನಿಗೆ ಏನೇನ್ ದೊರಕುತ್ತೆ ಅಂದ್ರೆ ಮಹಾನ್ ಭವತಿ ಪ್ರಜಯ ಪಶುಭಿಹಿ, ಅಂದ್ರೆ ತನ್ನ ಬಳಿ ಇರುವಂತಹ ಶಿಷ್ಯರಿಂದ, ತನ್ನ ಮಕ್ಕಳಿಂದ ಅವನಿಗೆ ಕೀರ್ತಿ ಇದೆ. ಹಾಗೆ ಅವನ ಧನಧಾನ್ಯಗಳು ಪಶುಭಿಹಿ ಪ್ರಾಣಿಗಳಿಂದ. ಹೀಗೆ ಈ ಎಲ್ಲದರಿಂದ ಪುಷ್ಟಿಯನ್ನ ಕರುಣಿಸಿಕೊಡುವಂತಹದ್ದು ಆ ದೇವಿಯ ಪರಮ ಕೃಪೆ. ದೇವಿ ಆ ಪುಷ್ಟಿ ರೂಪದಲ್ಲಿ ಇದ್ದಾಳೆ. ಇದನ್ನೇ ಶ್ರೀ ಸೂಕ್ತದಲ್ಲಿ ಕೂಡ ನಾವು ನೋಡ್ತೇವೆ. ಧನಂ ಧಾನ್ಯಂ ಪಶುಂ ಬಹುಪುತ್ರ ಲಾಭಂ, ಧನಂ ಧಾನ್ಯಂ ಪಶುಂ ಬಹುಪುತ್ರ ಲಾಭಂ ಶತಂ ಸಂವತ್ಸರಂ ದೀರ್ಘಮಾಯು. ಎಲ್ಲ
ಈ ವಿಷ್ಣು ಇದರಲ್ಲಿ ಶ್ರೀ ಸೂಕ್ತದಲ್ಲಿ ನೋಡ್ತೇವೆ. ಅದರಲ್ಲಿ ಋಣ ರೋಗಾದಿ ದಾರಿದ್ರ್ಯಂ, ಋಣ ರೋಗ ಮೊದಲಾದ ದಾರಿದ್ರ್ಯಗಳನ್ನ ಮತ್ತೆ ಇದರದು ಜ್ಞಾನ ಅಜ್ಞಾನವನ್ನ ಅವೆಲ್ಲವನ್ನ ಅಪಾಪ ಚಕ್ಷು ಮತ್ತೆ ಅಪಮೃತ್ಯವಹ, ಅಪಮೃತ್ಯು ಏನಿದೆ ಅದೆಲ್ಲವನ್ನ, ಭಯ ಶೋಕ ಭಯವನ್ನ ಶೋಕವನ್ನ, ಮನಸ್ತಾಪವನ್ನ ಎಲ್ಲವನ್ನು ನಶ್ಯಂತು ಮಮ ಸರ್ವದಾ, ಇವೆಲ್ಲವೂ ನನ್ನಿಂದ ದೂರ ಆಗ್ಬೇಕು. ಅದು ಪುಷ್ಟಿ. ಅಂಥ ಪುಷ್ಟಿಯನ್ನ ಧನಂ ಧಾನ್ಯಂ ಪಶುಂ ಬಹುಪುತ್ರ ಲಾಭಂ ಶತಂ ಸಂವತ್ಸರಂ ದೀರ್ಘಮಾಯು ಋಣ ರೋಗಾದಿ ದಾರಿದ್ರ್ಯ ಪಾಪಕ್ಷುದ್ ಅಪಮೃತ್ಯವಃ ಭಯ ಶೋಕ ಮನಸ್ತಾಪ ನಶ್ಯಂತು ಮಮ ಸರ್ವದಾ ಅನ್ನುವಂತೆ ಶ್ರೀ ಸೂಕ್ತದಲ್ಲಿ ನಾವು ಏನನ್ನ ನೋಡ್ತೇವೆ, ಆ ಎಲ್ಲ ರೀತಿಯ ಪುಷ್ಟಿ ಯಾರಿಂದ ದೊರಕುತ್ತೋ ಅವಳು ಪುಷ್ಟಿ ರೂಪಿಣಿಯಾದ ದೇವಿ. ಆದ್ರಿಂದ ನಮಗೆ ಋಣ ರೋಗಾದಿಗಳನ್ನ ದೂರ ಮಾಡಿ ಐಶ್ವರ್ಯ ಸಮೃದ್ಧಿಯನ್ನ, ಪಶು ಮುಂತಾದವುಗಳನ್ನ ಕೊಟ್ಟು ಅದರಿಂದ ಸಮೃದ್ಧಿಯನ್ನ, ಆ ರೀತಿಯಾಗಿ ಎಲ್ಲ ರೀತಿಯ ಒಂದು ಫಲವನ್ನ ಕೊಡುವುದರ ಮೂಲಕ ನಮ್ಮನ್ನ ಅನುಗ್ರಹಿಸುವ ದೇವಿ ಪುಷ್ಟಿ ದೇವಿ. ಹಾಗಾಗಿ ದೇವಿ ಪುಷ್ಟಿಯನ್ನ ಕೊಡ್ತಾಳೆ. ಇನ್ನು ಮುಂದಿನದು ಮತಿ. ಮತಿ ಅಂದ್ರೆ ಬುದ್ಧಿ. ಮತಿ ಅನ್ನುವುದನ್ನ ನಮ್ಮಲ್ಲಿ ಹೇಳುವಾಗ ಸ್ಮೃತಿ ವ್ಯತೀತ ವಿಷಯ. ಸ್ಮೃತಿ ಅಂದ್ರೆ ಕಳೆದು ಹೋಗಿರುವುದು, ಸ್ಮೃತಿ ವ್ಯತೀತ ವಿಷಯ. ಮತಿ ಆಗಾಮಿ ಗೋಚರ, ಬುದ್ಧಿ ತಾತ್ಕಾಲಿಕಿ ಪ್ರೋಕ್ತ. ಇದು ಮೂರೂ ಒಳಗೊಂಡಿರುವಂಥದ್ದು, ಅದನ್ನ ಕೊಡುವಂಥದ್ದು ತಾಯಿ. ಆದ್ರಿಂದ ಮತಿ ಅಂದಾಗ ಈಗಿನ ಹಿಂದಿನ ಮುಂದಿನ ಎಲ್ಲವನ್ನ ಸಮನ್ವಯ ಮಾಡಿಕೊಂಡು ಬದುಕುವಂಥ ಒಂದು ಬುದ್ಧಿಶಕ್ತಿ ಏನಿದೆ ಅದನ್ನ ಕೊಡುವವಳು ತಾಯಿ. ಅದನ್ನೇ ಹೇಳ್ತಾರೆ ನಮ್ಮಲ್ಲಿ, ಮತಿ ಅನ್ನುವುದು ಒಂದು ದೊಡ್ಡ ಆಯುಧ. ಚೆನ್ನಾದ ಬುದ್ಧಿ ಇದ್ಬಿಟ್ರೆ ಎಲ್ಲರಿಗೆ ಪ್ರಸಿದ್ಧವಾಗಿ ಗೊತ್ತಿರುವಂಥದ್ದು ಯಾವುದು? ಕೌಟಿಲ್ಯ. ಕೌಟಿಲ್ಯನ ಹತ್ರ ಏನಿತ್ತು? ದಟ್ಟ ದರಿದ್ರನಾಗಿದ್ದ, ಅವನಿಗೆ ಪಂಚೆನೋ ಒಂದಿತ್ತೋ ಇಲ್ವೋ, ಆದ್ರೆ ಏನನ್ನ ಸಾಧನೆ ಮಾಡಿಕೊಟ್ಟ? ಅವನ ಹತ್ರ ಆಯುಧಗಳೇನಿತ್ತು? ಏನೂ ಇಲ್ಲ. ಆದ್ರೆ ಚಂದ್ರಗುಪ್ತನಿಗೆ ನವನಂದರ ರಾಜ್ಯವನ್ನ ಕೊಡಿಸಿಕೊಟ್ಟ. ಅಷ್ಟೇ ಅಲ್ಲ, ಅವನ ರಾಜ್ಯ ಸುತ್ತಮುತ್ತಲಿನ ಶತ್ರುಗಳ ಆಕ್ರಮಣದಿಂದ ನಶಿಸಬಾರದು ಅಂಥ ಒಂದು ಭದ್ರವಾದ ಜ್ಞಾನದ ಕೋಟೆ ಹಾಕೊಟ್ಟ. ಭದ್ರವಾದ ಒಂದು ಹೊರಕೋಟೆ ಬಿಡಿ, ಒಳಕೋಟೆ ಇತ್ಯಾದಿ ಎಲ್ಲ ಮಾಡಿದ್ ಯಾವುದರಿಂದ? ಕೇವಲ ಅವನ ಬುದ್ಧಿಶಕ್ತಿಯಿಂದ, ಮೇಧಾಶಕ್ತಿಯಿಂದ. ಅದಕ್ಕೆ ನಮ್ಮಲ್ಲಿ ಹೇಳುತ್ತಾರೆ, ದೇವತೆಗಳು ಮನುಷ್ಯರಿಗೆ ಶಿಕ್ಷೆ ಕೊಡಬೇಕಾದ್ರೆ ಏನ್ ಮಾಡ್ತಾರೆ? ಕೈಯಲ್ಲಿ ದೊಣ್ಣೆ ಇಟ್ಕೊಂಡು ಶಿಕ್ಷೆ ಕೊಡೋದಿಲ್ಲ. ಏನ್ ಮಾಡ್ತಾರೆ? ನ ದೇವೋ ದಂಡಮಾದಾಯ, ದೇವ ದೊಣ್ಣೆಯನ್ನ ಇಟ್ಕೊಂಡು ರಕ್ಷಂತಿ ಪಶುಪಾಲವತ್, ಪಶುಪಾಲ ಏನ್ ಮಾಡ್ತಾನೆ? ಕೈಯಲ್ಲಿ ದೊಣ್ಣೆ ಇಟ್ಕೊಂಡು ಹೋಯ್ ಹೇ ಅಂತ ಇರ್ತಾನೆ. ಹಾಗೆ ದೇವರು ನಮ್ಮನ್ನ ಹೀಗ್ ಬಾ ಹಾಗ್ ಬಾ ಅಂತ ದೊಣ್ಣೆ ಇಟ್ಕೊಂಡು ರಕ್ಷಿಸಲ್ಲ. ನ ದೇವೋ ದಂಡವನ್ನ ಇಟ್ಕೊಂಡು ದಂಡಮಾದಾಯ ರಕ್ಷಂತಿ ಪಶುಪಾಲವತ್, ಪಶುಪಾಲನಂತೆ ರಕ್ಷಿಸಲ್ಲ. ಆದ್ರೆ ಏನ್ ಮಾಡ್ತಾನೆ? ಎಂತೂ ರಕ್ಷಿತು ಇಚ್ಛಂತಿ, ಯಾರನ್ನ ರಕ್ಷಿಸೋದಕ್ಕೆ ಇಷ್ಟಪಡ್ತಾನೋ ಬುದ್ಧಿಯ ಸಂಯುನಕ್ತಿತಂ, ಅವನಿಗೆ ಒಳ್ಳೆ ಬುದ್ಧಿಯನ್ನ ಕೊಟ್ಬಿಡ್ತಾನೆ. ಸರಿಯಾದ ಬುದ್ಧಿ ಕೊಟ್ಬಿಟ್ರೆ ಅವನು ರಕ್ಷಿತನಾಗುತ್ತಾನೆ, ಯಾವ ವಿಪತ್ತಿಗೆ ಅವನು ಒಳಗಾಗಲ್ಲ. ಆದ್ರಿಂದ ಬುದ್ಧಿಯ ಸಂಯುನಕ್ತಿತಂ, ಅದರಿಂದಲೇ ಶುಭಯ ಬುದ್ಧಿಯ ಸಂಯು, ಇದರಲ್ಲಿ ಕೂಡ ಶ್ವೇತಾಶ್ವತರ ಉಪನಿಷತ್ತಿನಲ್ಲಿ ಕೂಡ ಆ ಮಾತು ಬರುತ್ತೆ. ದೇವರೇ, ನನ್ನನ್ನ ಮಂಗಳಮಯವಾದ ಬುದ್ಧಿಯೊಡಗೂಡಿರುವಂತೆ ಮಾಡು, ಶುಭಯ ಬುದ್ಧಿಯ ಶೋಭನಮಯವಾದ ಬುದ್ಧಿಯಿಂದ ಕೂಡಿರುವಂತೆ ನನ್ನನ್ನು ಅನುಗ್ರಹಿಸು. ಹಾಗೆ ತಾಯಿ ಬುದ್ಧಿ ರೂಪದಿಂದ ಆ ಜೀವಿಯನ್ನ ಅನುಗ್ರಹಿಸ್ತಾಳೆ. ಹಾಗಾಗಿ ಮತಿ ರೂಪದಲ್ಲಿ ಅವಳಿದ್ದಾಳೆ. ಈ ಮತಿ ಎನ್ನುವುದು ಮತ್ತೆ ಭಗವದ್ಗೀತೆಯಲ್ಲಿ ನಾವು ನೋಡಿದ್ದೇವೆ. ಹೇಗೆ ಅಂದ್ರೆ 3 ರೂಪದಲ್ಲಿ ಹೇಳ್ತಾನಲ್ಲ ಕೃಷ್ಣ. ಯಾವುದು? ಸಾತ್ವಿಕ ಬುದ್ಧಿ, ಹಾಗೆ ರಾಜಸ ಬುದ್ಧಿ, ಮತ್ತೆ ತಾಮಸ ಬುದ್ಧಿ. ಆ ಸಾತ್ವಿಕ ರಾಜಸ ತಾಮಸಾದಿ ಬುದ್ಧಿಗಳು ಇಲ್ಲದಂತೆ, ಅಂದ್ರೆ ಆ ಎಲ್ಲ ಬುದ್ಧಿಗಳ ಮಿತಿಯನ್ನ ಮೀರಿದ ಪಾರಮಾರ್ಥಿಕವಾದ ಬುದ್ಧಿ ಉಂಟಾಗುವಂತೆ ಮಾಡಬೇಕು. ಅದರಲ್ಲಿ ಭೌತಿಕವಾದ ರಾಜಸಿಕ ತಾಮಸಿಕ ಬುದ್ಧಿಯನ್ನ ದೂರ ಮಾಡಿ ಸಾತ್ವಿಕವಾದ ಬುದ್ಧಿಯನ್ನ
ಕರುಣಿಸಿ ಕೊಡಬೇಕು. ಆದ್ರಿಂದಲೇ ಅಂಥ ಒಂದು ಬುದ್ಧಿಯನ್ನ ಪರಮಾತ್ಮ ಕರುಣಿಸಿ ಕೊಡುವಂತೆ ಆಗಬೇಕು ಅನ್ನುವಂತೆ ತಾಯಿ ಸನೋ ದೇವೋ ಬುದ್ಧಿಯಾ ಶುಭಯ ಸಂಯುನಕ್ತು, ಒಳ್ಳೆಯ ಬುದ್ಧಿಯೊಡನೆ ನಾವಿರುವಂತೆ ನಮ್ಮನ್ನ ಜೋಡಿಸಲಿ, ನಮ್ಮ ಬುದ್ಧಿಯನ್ನ ಜೋಡಿಸಲಿ. ಆದ್ರಿಂದಲೇ ಹೇಳುವಾಗ ಅಮ್ಮ ಯಾವುದನ್ನ ನಾವು ಅಮ್ಮ ಎನ್ನುವ ಭಾವದಿಂದ ಭಾವಿಸ್ತೇವೆ. ಈಗ ವಶಿನ್ಯಾದಿ ದೇವತೆಗಳು ತಾಯಿಯನ್ನ ಭಾವಿಸಿದ್ರು, ತಾಯಿಯನ್ನ ಕಂಡ್ರು. ಆದ್ರಿಂದ ತಾಯಿಯನ್ನ ಕುರಿತು ಹೇಳುವ, ದೇವರನ್ನ ಕುರಿತು ಆಡುವ ಶಕ್ತಿ ಯಾರಿಗೆ ಬರುತ್ತೆ? ಯಾರಿಗೆ ದೇವರ ಅನುಗ್ರಹಿಸ್ತಾನೆ ಅವ್ರಿಗಲ್ವಾ, ಬೇರೆಯವ್ರಿಗೆ ಬರಕ್ ಸಾಧ್ಯನಾ ಅದು? ಆದ್ರಿಂದ ಭಗವಂತನ ಕೃಪೆ ಇದೆ ಅಂದ್ರೆ, ಭಗವಂತ ಅನುಗ್ರಹಿಸ್ತಾನೆ ಅಂದ್ರೆ ಅವನ ಅನುಗ್ರಹದಿಂದ ಇದು ಸಾಧ್ಯನೇ ಹೊರತು ನಾವು ಅದನ್ನ ಮಾಡ್ಕೊಳ್ಳೋದಕ್ಕೆ ಸಾಧ್ಯ ಆಗಲ್ಲ. ಆದ್ರಿಂದ ದೇವಿಯ ಕೃಪೆಗೆ ಪಾತ್ರರಾದಂಥ ವಶಿನ್ಯಾದಿ ವಾಗ್ದೇವ್ಯಾದಿ ಇವರುಗಳು ಈ ಒಂದು ಮಂತ್ರವನ್ನ, ಈ ಒಂದು ಸ್ತೋತ್ರವನ್ನ ರಚನೆ ಮಾಡೋದಕ್ಕೆ ಸಾಧ್ಯ ಆಗಿದ್ದು ಹೇಗೆ? ಅಮ್ಮ ಎಂಬ ಭಾವ. ಅಮ್ಮ ಏನ್ ಮಾಡಿದ್ಲು? ಆ ಜ್ಞಾನವನ್ನ, ಬುದ್ಧಿಯನ್ನ ಕೊಟ್ಲು. ಈಗ ನಮಗೆ ಏನು ಗೊತ್ತಿದೆ? ಎಲ್ಲಿ ಅಮ್ಮನ ಸ್ತುತಿ ನಡೆಯುತ್ತೆ ಅಲ್ಲಿ ಅಮ್ಮ ಕೂತಿರ್ತಾಳೆ. ಇದನ್ನ ನಾವು ಮಧ್ಯೆ ಮಧ್ಯೆ ನೆನಪಿಸ್ಕೊಂಡಿದ್ದೇವೆ. ಲಲಿತಾ ಸಹಸ್ರನಾಮ ಆರಂಭ ಮಾಡಿದಾಗ ಅಮ್ಮ ಹೇಳಿದಾಳೆ. ಮತ್ತೆ ಅಮ್ಮ ಒಬ್ಳೇ ಇದ್ದಾಳಾ? ಇಲ್ಲ, ಬ್ರಹ್ಮಲೋಕದವರೆಲ್ಲರೂ ಇದ್ದಾರೆ, ಹಾಗೆ ವೈಕುಂಠ ಲೋಕದವರೆಲ್ಲರೂ ಇದ್ದಾರೆ, ಕೈಲಾಸ ಲೋಕದವರೆಲ್ಲರೂ ಇದ್ದಾರೆ. ಆದ್ರಿಂದ ಇಲ್ಲಿ ಕೂತಿರೋ ನಾವು 12 ಜನ ಅಷ್ಟೇ ಅಲ್ಲ, ಇಲ್ಲಿ ಎಲ್ಲ ದೇವಾದಿ ದೇವತೆಗಳಿದ್ದಾರೆ ಅನ್ನುವ ಬುದ್ಧಿಯಿಂದ ಇದ್ದರೆ ನಮಗೆ ಆ ಜಾಗದಲ್ಲಿ ಅಮ್ಮ ಕಾಣ್ತಾಳೆ. ಅದರಿಂದ ಬುದ್ಧಿ ಅಂದಾಗ ಇದೂ ಒಂದು ತತ್ವವನ್ನ ನೋಡಬೇಕು. ಇಂಥ ಒಬ್ಬ ಸಾಧಕರು ಇದ್ದರಂತೆ, ಅವರನ್ನ ನೋಡಿದೀವಿ ನಾವು ಅಂತ ಕೆಲವರು ಹೇಳ್ತಾರೆ. ಹಾಗೆ ನಾವು ಗಮನಿಸುವಾಗ ಎಲ್ಲಿ ಅಂದ್ರೆ ಆ ಸಾಧಕರಿಗೆ ಯಾರು ಯಾವ ಮಂತ್ರ ಹೇಳ್ತಿರ್ತಾರೆ, ಆ ಮಂತ್ರ ಹೇಳುವಾಗ ಅವ್ರಿಗೆ ಕಾಣ್ತಿತ್ತಂತೆ ಆ ಮಂತ್ರದಲ್ಲಿರುವಂತಹ ದೇವಿ ಅಲ್ಲಿ ಬಂದು ನಿಲ್ಲುವಂಥದ್ದು ಅವರ ಕಣ್ಣಿಗೆ ಕಾಣ್ತಾ ಇತ್ತಂತೆ. ಆ ರೀತಿಯಾಗಿ ಕಾಣುವಂಥವರು ನಾವು ಹೇಗೆ ಈ ಇವರನ್ನ ನೋಡಿದ್ದೇವೆ, 64 ಕೋಟಿ ಯೋಗಿನಿಯರನ್ನ ದರ್ಶನ ಮಾಡಿಸಿದ್ದನ್ನ. ಆ ರೀತಿಯಲ್ಲಿ ದೇವಿ ಆ ಬುದ್ಧಿಯನ್ನ ಕರುಣಿಸ್ತಾಳೆ. ಹಾಗೆ ನಾವೀಗ ಇಲ್ಲಿ ಈ ಸ್ತೋತ್ರವನ್ನ ಹೇಳುವಾಗ ನಾವು ಮಾತ್ರ ಅಲ್ಲ, ಅಮ್ಮ ಇಲ್ಲಿದ್ದಾಳೆ, ನೆನ್ನೆನು ಹೇಳಿಕೊಂಡಿದ್ದೇವೆ, ಅಮ್ಮ ಇಲ್ಲಿದ್ದಾಳೆ, ಅಮ್ಮ ಇಲ್ಲಿದ್ದಾಳೆ, ಅಮ್ಮ ಅಲ್ಲಿದ್ದಾಳೆ, ಹಾಗೆ ಭಾವಿಸಿದಾಗ ಅದು ಬುದ್ಧಿ ಇದೆಯಲ್ಲ, ಆ ಬುದ್ಧಿ ನಮ್ಮನ್ನ ಈ ಒಂದು ರೀತಿಯಲ್ಲಿ ನೆಲೆಗೊಳ್ಳುವಂತೆ ಮಾಡುತ್ತೆ. ಆದ್ರಿಂದ ಬುದ್ಧಿ ಅಂದ್ರೆ ಏನು? ನಿಶ್ಚಯಾತ್ಮಿಕವಾದಂಥ ಒಂದು ಜ್ಞಾನ. ನಿಶ್ಚಯಾತ್ಮಿಕವಾದ ಜ್ಞಾನ ಅಂದ್ರೆ ಈಗ ಹೋಗ್ರಿ ನೀವು ಹೇಳ್ಬಿಟ್ರೆ ಕೇಳ್ಬಿಡ್ತೀವಾ? ಕೇಳ್ಬೇಡ, ನೀನೇ ಅನುಭವಿಸು. ನೀನು ಇಲ್ಲಿದ್ದಾಳೆ ಅಂತ ಭಾವಿಸು, ನಿಂಗೆ ಅನುಭವಕ್ಕೆ ಬರುತ್ತೋ ಇಲ್ವೋ ನೋಡು. ನಾವು ಒಂದು ಇದನ್ನ ಹೇಳಿಕೊಂಡಿದ್ದೇವೆ. ಒಂದು ಸಲಿ 3 ಜನ ಆಳ್ವಾರುಗಳು, ಅಂದ್ರೆ ಒಬ್ರಿಗೊಬ್ರಿಗೆ ಗೊತ್ತಿಲ್ಲ, ಒಬ್ರು ದರ್ಶನಕ್ಕೆ ಬಂದಿದ್ದಾರೆ. ಬಂದವರು ಮಳೆ ಬರುತ್ತೆ ಅಂತ ಹೇಳಿ ಯಾವುದೋ ಒಂದು ಮನೆ ಇದರ ಅಡಿನಲ್ಲಿ ಬಂದು ನಿಂತ್ಕೊಂಡಿದ್ದಾರೆ. ಅವರು ಬಂದು ನಿಂತಿದ್ರು, ಸ್ವಲ್ಪ ಆಯಾಸ ಅನ್ನಿಸ್ತು, ಹಾಗೆ ಉರುಳ್ಕೊಳ್ಳೋಣ ಅಂತ ಉರುಳ್ಕೊಂಡ್ರು. ಇನ್ನೊಬ್ರು ಯಾರೋ ಬಂದ್ರು, ಸರಿ ಇನ್ನೊಬ್ರು ಬಂದ್ರಲ್ಲ ಮಳೆ ಬರ್ತಿದೆ ಅಂತ ಅವರು ಕೂತ್ಕೊಂಡ್ರು, ಬನ್ನಿ ಅಂತ ಅವ್ರಿಗೂ ಜಾಗ ಕೊಟ್ರು. ಇನ್ನೂ ಒಬ್ರು ಬಂದ್ರು, ಆಗ ಕೂತ್ಕೊಳ್ಳಕ್ ಜಾಗ ಆಗಲ್ಲ ಅಂತ ನಿಂತ್ಕೊಂಡ್ರು, ಅವರಿಗೂ ಜಾಗ ಕೊಟ್ರು. ಈಗ ಇವ್ರು 3 ಇದ್ದಾರೆ. ಆದ್ರೆ 3 ಮಧ್ಯದಲ್ಲಿ ಯಾರೋ ಹೀಗೆ ಹೀಗೆ ತಳ್ಳದಂಗ ಆಗ್ತಾ ಇದೆ. ಯಾರು ನಮ್ಮನ್ನ ತಳ್ತಿರೋರು ಅಂತ ಇವ್ರು ನೋಡ್ತಾರೆ, ಇವ್ರು ತಳ್ತಾರ. ಯಾರು ತಳ್ತಿದ್ದಾರೆ ಅಂತ ನೋಡಿದ್ರೆ ಇವ್ರು ಯಾರು ತಳ್ತಿಲ್ಲ, ಎಲ್ಲ ಸುಮ್ಮನೆ ಹೀಗೆ ಇದ್ದಾರೆ. ಆದ್ರೆ ನಮ್ಮ ಮಧ್ಯದಲ್ಲಿ ತಳ್ತಿರೋರು ಯಾರು ಅಂದ್ರೆ ಆಗ ಅವರಿಗೆ ಅನುಭೂತಿಗೆ ಬಂತು, ಪರಮಾತ್ಮ ಇದ್ದಾನಿಲ್ಲಿ. ಹಾಗೆ ನಾವು ಅನುಭವಿಸಿದಾಗ ಅಂದ್ರೆ ಅಮ್ಮ ಇಲ್ಲಿದ್ದಾಳೆ ಅನ್ನುವ ಅನುಭೂತಿ ನಮಗೆ ಭಾವನೆ, ನಿಶ್ಚಯಾತ್ಮಿಕವಾದ ಬುದ್ಧಿ ಅಂದ್ವಲ್ಲ, ಆ ನಿಶ್ಚಯಾತ್ಮಿಕವಾದ ಬುದ್ಧಿ ನಮ್ಮ ಮನಸ್ಸಿನೊಳಗೆ ಬಂದಾಗ ನಮಗದು ಗೊತ್ತಾಗುತ್ತೆ. ಇಲ್ಲದೆ ಇದ್ರೆ ಅದು ಗೊತ್ತಾಗಲ್ಲ. ಅಂಥ ಒಂದು ಬುದ್ಧಿಯನ್ನ ಅಮ್ಮ ನಮಗೆ ಕೊಟ್ಟು ತನ್ನ ಅನುಭವವನ್ನ, ನಾನಿಲ್ಲಿದ್ದೀನಿ ಅನ್ನುವ ಅನುಭವವನ್ನು ಕೂಡ ಈ ಮತಿ ಎನ್ನುವ ರೂಪದಲ್ಲಿ ನಮಗೆ ಅನುಗ್ರಹಿಸ್ತಾಳೆ. ಆದ್ರಿಂದ ಅಮ್ಮ, ಇದು ಈ ಒಂದು ಅಮ್ಮ ಭಾವವನ್ನ ನಾವು ಭಾವಿಸ್ತಾ ಇದ್ದಾಗ, ಉಪಾಸನೆ ಮಾಡಿದಾಗ ಎಲ್ಲ ಜಾಗದಲ್ಲಿ, ಎಲ್ಲ ವಸ್ತುಗಳಲ್ಲಿ ಅಮ್ಮ ನಮಗೆ ಕಾಣುವಂಥ ಬುದ್ಧಿ. ಈಗ ನಾವು ಹೇಳಿದ್ವಲ್ಲ, ನ ದೇವೋ ದಂಡಮಾದಾಯ ರಕ್ಷಂತಿ ಪಶುಪಾಲವತ್ ಅನ್ನುವಂತೆ ಅಮ್ಮ ನಮ್ಮನ್ನ ಕಾಪಿಡ್ತಾ ಇರೋದು ನಮಗ್ ಗೊತ್ತಾಗುತ್ತೆ. ಇಲ್ಲದೆ ಇದ್ರೆ ಹೆಜ್ಜೆ ಹೆಜ್ಜೆಯಲ್ಲಿ ಕಾಪಾಡ್ತಾ ಇದ್ದಾಳೆ, ನಾವು ಭಾವಿಸಿಲ್ಲ.
ನಾವು ಭಾವಿಸಿದಾಗ ಅಯ್ಯೋ ನಮ್ಮನ್ನು ಯಾವ ರೀತಿ ಕಾಪಾಡ್ತಿದ್ದಾಳೆ, ನಾವಾದರೂ ಮೈ ತಪ್ತೇವೆ, ಜ್ಞಾನ ತಪ್ತೇವೆ, ಎಚ್ಚರ ತಪ್ತೇವೆ, ಅಮ್ಮ ಮಾತ್ರ ನೋಡಿದ್ಯಾ ಹೇಗೆ ಕಾಪಾಡ್ತಾ ಇದ್ದಾಳೆ ಅನ್ನುವ ಅರಿವು ನಮಗೆ ಬರುತ್ತೆ. ಆದ್ರಿಂದ ವೇದಮಾನ ನಿರತ ಶುಭಾವಹ, ಅಮ್ಮ ವೇದ ಎನ್ನುವ ವಾಂಗ್ಮಯದಿಂದ ಅಳೆಯಲ್ಪಟ್ಟವ ತಾಯಿಯವಳು. ಮತ್ತೆ ಶುಭಾವಹ, ಮಂಗಳಮಯವಾದ ಬುದ್ಧಿಯಿಂದ ನಮ್ಮನ್ನ ಬೆಳಗಿಸ್ತಾ, ಯಾ ಅನುಭೂತಿ ರುದಿತ, ಯಾವ ಒಂದು ಅನುಭೂತಿಯನ್ನ ಕೊಡ್ತಾಳೋ ಅದನ್ನೇ ಮತಿ ಎನ್ನುವುದಾಗಿ ಕರೀತಾರೆ. ಅಂಥ ಮತಿ ರೂಪದಲ್ಲಿ ಅಮ್ಮ ಇದ್ದಾಳೆ. ಹಾಗೆ ಮತಿ ರೂಪದಲ್ಲಿದ್ದು ನಮ್ಮನ್ನ ಸದಾ ಕಾಲದಲ್ಲಿ ರಕ್ಷಿಸ್ತಾ ಇದ್ದಾಳೆ ಅನ್ನುವುದನ್ನ ಆ ತಾಯಿಯ ರೂಪವನ್ನ ನೆನಪು ಮಾಡಿಕೊಂಡು ಈಗ ಧೃತಿ, ತುಷ್ಟಿ, ಪುಷ್ಟಿ, ಮತಿ, ಧೃತಿ. ಧೃತಿ ಅಂದ್ರೆ ಏನು ಅಂದ್ರೆ ಅಲುಗಾಡದೆ ಇರುವಂತಹ ಒಂದು ಸ್ಥಿತಿ. ಅಲುಗಾಡದೆ ಇರುವಂತಹ ಒಂದು ಸ್ಥಿತಿ ಅಂದ್ರೆ ಧೃತಿಗೆ ನಮಗೆ ಪ್ರಧಾನವಾಗಿ ಉದಾಹರಣೆಗೆ ಸಿಕ್ಕುವವನು ಹನುಮ. ಹನುಮ ಅದನ್ನೇ ರಾಮ ಕೊಂಡಾಡುವಾಗ ಹನುಮಂತನನ್ನ ಹೇಳ್ತಾನೆ. ಮತ್ತೆ ಸುಂದರಕಾಂಡದಲ್ಲಿ ಮೊದಲನೇ ಅಧ್ಯಾಯದಲ್ಲಿ ಹನುಮಂತನ ಮೊದಲ ಅಧ್ಯಾಯವನ್ನ ಅಧ್ಯಯನ ಮಾಡಿದ್ರೆ ಧೃತಿ, ದೃಷ್ಟಿ, ಮತಿ, ದಾಕ್ಷ್ಯಂ, ದಾಕ್ಷ್ಯ ಅಂದ್ರೆ ಸಾಮರ್ಥ್ಯ, ಈ 4 ಹನುಮಂತ ಇದ್ದ ಜಾಗದಲ್ಲಿ ನಮಗೆ ಲಭಿಸುತ್ತೆ. ಹನುಮಂತನನ್ನ ಕೊಂಡಾಡಿದ ಜಾಗದಲ್ಲಿ ನಮಗೆ ಸಿಕ್ಕುತ್ತೆ. ಇನ್ನು ಎಲ್ಲರಿಗೆ ಗೊತ್ತಿದೆ, ಬುದ್ಧಿರ್ಬಲಂ ಯಶೋಧೈರ್ಯಂ ವಾಕ್ಪಟು ನಿರ್ಭಯತ್ವ ಅರೋಗತ ಅಜಾಡ್ಯಂ ವಾಕ್ಪಟುತ್ವಂಚ ಹನುಮತ್ ಸ್ಮರಣಾತ್ ಭವೇತ್ ಅನ್ನುವಂತೆ ಇದು ಹನುಮಂತನ ಸ್ಮರಣೆಯಿಂದ ನಮಗೆ ಬರುವ ಲಾಭ. ಇನ್ನು ಪಟ್ಟಾಭಿಷೇಕ ಸಂದರ್ಭದಲ್ಲಿ ರಾಮ ಹನುಮಂತನನ್ನ ಕೊಂಡಾಡುವಾಗ ಇನ್ನೂ ಅನೇಕ ಗುಣಗಳನ್ನ ಹೇಳ್ತಾನೆ. ಅದರಲ್ಲಿ ಮೊದಲನೆಯದು ಧೃತಿ. ಧೃತಿ ಅಂದ್ರೆ ಅವನಿಗೆ ಬಂದಂಥ ವಿಪತ್ತು ನಮಗೆ ಬಂದಿದೆಯಾ ಯೋಚನೆ ಮಾಡಿದ್ರೆ, ಅವನಿಗೆ ಹೋಗ್ಲಿ ಅಷ್ಟೆಲ್ಲ ವಿಪತ್ತನ್ನ ಎದುರಿಸಿ ಲಾಭ ಏನ್ ಪಡೆದ? ಕಿಷ್ಕಿಂಧ ಸಾಮ್ರಾಜ್ಯ ಸಿಕ್ತಾ? ಅಯೋಧ್ಯೆ ಸಾಮ್ರಾಜ್ಯ ಸಿಕ್ತಾ? ಲಂಕಾ ಸಾಮ್ರಾಜ್ಯ ಏನ್ ಸಿಕ್ತು? ಒಡವೆ ಸಿಕ್ತಾ? ಏನು ಸಿಕ್ಲಿಲ್ಲ. ಆದರೆ ಆ ಯಾವುದರ ಅಪೇಕ್ಷೆ ಇಲ್ಲದೆ ಇದ್ದರು, ಎಂತೆಂಥ ವಿಪತ್ತುಗಳು ಬಂದು ಬೆಟ್ಟದ ತರಹ ಅವನ ಮೇಲೆ ಎರಗಿದರು, ಯಾವುದಕ್ಕೂ ಕಂಗೆಡದ ಸ್ಥಿತಿ, ಅದು ಧೃತಿ. ಅದರಿಂದ ಹನುಮಂತನನ್ನ ನಾವು ಹೇಳಿಕೊಳ್ಳುವಾಗ ಇದನ್ನ ಉದಾಹರಣೆಯಾಗಿ ಇಟ್ಕೋಬೇಕು. ಅದರಿಂದ ಧೃತಿ ಅಂದಾಗ ಅಲುಗಾಡದ ಸ್ಥಿತಿ, ಒಳ್ಳೆ ದೃಢವಾದ ನೆಲೆಯಲ್ಲಿ ಇರುವಂತಹ ಒಂದು ಸ್ಥಿತಿ. ಇದನ್ನ ನಮಗೆ ನಾವು ಹೇಳಿಕೊಳ್ಳೋದಾದ್ರೆ ಎಲ್ಲರಿಗೂ ಇದು ಇರುವಂಥದ್ದು. ಭರ್ತೃಹರಿ ನೀತಿ ಶತಕದಲ್ಲಿ ಹೇಳ್ತಾನೆ, ಪ್ರಾರಭ್ಯತೆ ನ ಖಲು ವಿಘ್ನ ಭಯೇನ ನೀಚೈಹಿ. ಏನಾದ್ರೂ ಕೆಲಸ ಮಾಡಬೇಕು ಅಂತ ಇಟ್ಕೊಳ್ಳಿ, ಮನೆ ಕೆಲಸ ಬಿಡಿ, ಬೇರೆ ಎಲ್ಲ ಏನು ಮಾಡ್ಬೇಕಾದ್ರೂ ಹೀಗಾದ್ರೆ ಹಾಗಾದ್ರೆ ನಾ ಮಾಡ್ತಿರುವಾಗ ಅಡ್ಡ ಬಂದ್ಬಿಟ್ರೆ, ಅದಾದ್ರೆ ಬೇಡಪ್ಪ 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 ಅಂತ ಏನೇನೋ ಅನ್ಕೊಂಡು ಯೋಚನೆ ಮಾಡಿ ಕೆಲಸನೇ ಮಾಡಲ್ಲ. ಯಾರು? ನೀಚರು ಅಂದ್ರೆ ಪ್ರವೃತ್ತಿ ಇಲ್ಲದೆ ಇರುವಂಥವ್ರು. ನೀಚ ಅಂತ ನಮ್ಮನ್ನು ನಾವು ಯಾಕೆ ಬೈಕೊಳ್ಳೋಣ? ಅದರಿಂದ ನಮ್ಗೆ ಪ್ರಾರಭ್ಯತೆ ನ ಖಲು ವಿಘ್ನ ಭಯೇನ ನೀಚೈಹಿ. ನಮ್ಗೆ ಏನೋ ವಿಘ್ನ ಬಂದ್ಬಿಡುತ್ತೆ, ತೊಂದರೆ ಬಂದ್ಬಿಡುತ್ತೆ, ಏನು ಬೇಡ ಒಂದು ಡಾಕ್ಟರ್ ಶಾಪ್ಗೆ ಹೋಗಕ್ಕೆ. ಈಗ ನಾ ಹೋದಾಗ ಡಾಕ್ಟರ್ ಬಂದಿಲ್ದೇ ಇದ್ರೆ, ತುಂಬಾ ರಶ್ ಇದ್ರೆ, ಅಲ್ಲಿ ತುಂಬಾ ಕಾಯ್ಬೇಕು, ಈ ತರ ಎಲ್ಲ ಮನಸ್ಸು ಯೋಚನೆ ಮಾಡುತ್ತೆ ತಾನೆ, ಸಣ್ಣ ಸಣ್ಣದಕ್ಕೂ. ಹಾಗೆ ಯೋಚನೆ ಮಾಡ್ಕೊಂಡು ಇವತ್ತು ಬೇಡ ಬಿಡು, ಇವತ್ತು ಮಂಗಳವಾರ, ಇವತ್ತು ಆಗ್ರಹ, ಇವತ್ತು ಏನೋ ಅಂದು ಒಟ್ಟು ನೆಪ ಮಾಡಿ ಕೆಲಸ ಮಾಡಲ್ಲ. ಪ್ರಾರಭ್ಯತೆ ನ ಖಲು ವಿಘ್ನ ಭಯೇನ ನೀಚೈಹಿ. ಇನ್ನು ಕೆಲವರು ಆರಂಭ ಮಾಡ್ತಾರೆ, ಪ್ರಾರಭ್ಯ ವಿಘ್ನ ವಿಹತ ವಿರಮಂತಿ ಮಧ್ಯಾಹ. ಶುರು ಮಾಡಿದರೆ ಕೆಲಸ ಶುರು ಮಾಡಿದ್ಮೇಲೆ ಒಂದು ಏನೋ ಅಡ್ಡ ಬಂತ ಬಿಸಾಕ್, ಬೇಡಪ್ಪ ನಮ್ಮ ಕೈಲಾಗಲಿ, ನಮಗ್ ಬೇಡ ಅಂತ ಬಿಟ್ಟು ಬಿಡ್ತಾರೆ. ಆದರೆ ವಿಘ್ನೈಹಿ ಪುನಃ ಪುನರಪಿ ಪ್ರತಿಹನ್ಯಮಾನಃ, ಎಷ್ಟು ಬೇಕಾದರೂ ವಿಘ್ನ ಬರಲಿ, ಹಿಡಿದ ಕೆಲಸ ಬಿಡೋದಿಲ್ಲ ಅಂತ ಇರ್ತಾರಲ್ಲ, ಅಂಥವರನ್ನ ಸಜ್ಜನರು ಅಂತ ಹೇಳ್ತಾನೆ ಭರ್ತೃಹರಿ. ಹಾಗೆ ವಿಘ್ನೈ ಪುನಃ ಪುನರಪಿ ಪ್ರತಿಹನ್ಯಮಾನಃ ಪ್ರಾರಬ್ಧಂ ಉತ್ತಮ ಗುಣ ನ ಪರಿತ್ಯಜಂತಿ, ಅದು ಧೃತಿ. ಹಾಗೆ ಹನುಮಂತ ಸಮುದ್ರ ದಾಟ್ತೇನೆ ಅಂತ ಹೊರಟ, ಜೋರ್ ಬೇರೆ ಹೊಡೆದು ಬಿಟ್ಟ. ಏನಂತ? ಏನು ಹೋಗ್ತೀನಿ ಅನ್ನುವಾಗ ಹೇಳಿದೇನು, ಸಮುದ್ರ ಹಾರ್ತೀನಿ, ಲಂಕೆಗೆ ಹೋಗ್ತೀನಿ, ಲಂಕೆಯಲ್ಲೆಲ್ಲೂ ಸೀತೆ ಕಾಣ್ಲಿಲ್ಲ ಅಂದ್ರೆ ಪಾತಾಳಕ್ಕೆ ಹೋಗ್ತೀನಿ, ಸ್ವರ್ಗಲೋಕಕ್ಕೆ ಹೋಗ್ತೀನಿ ಎಲ್ಲ ಹೇಳ್ದ. ಈಗ ಇವನಿನ್ನೂ
ದಾಟಕ್ ಒಂದಷ್ಟು ದೂರ ಬಂದಿದ್ದಾನೆ ಸಮುದ್ರದಲ್ಲಿ, ಬೆಟ್ಟ ಬಂದು ಅಡ್ಡ ನಿಂತ್ಕೋತೆ. ಅವಾಗ ಅವನಿಗೇನ್ ಅನ್ನಿಸ್ಬೇಕು ಅಂದ್ರೆ, ಈಗ ನಾವ್ ಹೇಳಿದಂತೆ ವಿಘ್ನ ವಿಹತರಾದ್ರೆ ಸಾಕಪ್ಪ ನನ್ ಕೈಯಲ್ಲಿ ಆಗಲ್ಲ ಅಂತ ವಾಪಸ್ ಹೊಟ್ಟೋಗ್ಬಿಡ್ಬೇಕಾಗಿತ್ತಾನೆ. ಆದ್ರೆ ಹೋದನ, ಹಾಗೆ ಮಧ್ಯದಲ್ಲಿ ಸುರಸೆ ಬಂದ್ಲು. ಎಷ್ಟು ಉಪಾಯ ಮಾಡ್ದ, ಜಾಣ್ಮೆಯನ್ನ ಬಳಸ್ದ. ಏನು ಮಾಡಿದ್ರೆ ಈ ವಿಪತ್ತಿಂದ ಪಾರಾಗಬಹುದು ಯೋಚನೆ ಮಾಡ್ದ. ಹಾಗೆ ಸಿಂಹಿಣಿ ಬಂದ್ಲು, ಎಲ್ಲ ವಿಪತ್ತುಗಳಿಂದ ಪಾರಾದ್ರೆ ಅಲ್ಲಿ ಲಂಕಿಣಿ ಬಂದ್ಲು. ಯಾವ ಯಾವ ರೀತಿಯ ವಿಪತ್ತುಗಳು ನೋಡಿ. ಮತ್ತೆ ಬಾಲಕ್ಕೆ ಬೆಂಕಿ ಇಟ್ರು, ಯುದ್ಧ ಮಾಡಿದ್ರೆ ಪೆಟ್ಟುಗಳು ತಿಂದ. ಎಲ್ಲ ರೀತಿಯ ಇದ್ರೂ ಕೂಡ ಸೀತೆಯನ್ನ ನೋಡಬೇಕು, ಸೀತಾ ವಿಚಾರವನ್ನ ರಾಮನಿಗೆ ಮುಟ್ಟಿಸಬೇಕು. ಆ ಒಂದು ಪಾಯಿಂಟ್ ಇಟ್ಕೊಂಡು ಈ ಬಂದ ಎಲ್ಲ ವಿಪತ್ತುಗಳಿಗೆ ಅವನು ಎದುರಿಸ್ದ. ಕಂಗೆಡ್ಲಿಲ್ಲ, ಕುಸ್ದೋಗ್ಲಿಲ್ಲ, ನಂಗೆ ಸಾಕಪ್ಪ ಇಷ್ಟೇ ಇಲ್ಲೇ ಇದ್ಬಿಡ್ತೀನಿ ಅನ್ಕೊಳ್ಳಿಲ್ಲ, ಇಲ್ಲಿಗೆ ನಿಲ್ಲಿಸ್ತೀನಿ ಅಂತ. ಅದು ಧೃತಿ. ಅಂಥ ಒಂದು ಧೃತಿ ತಾಯಿಯ ಸ್ಮರಣೆ ಮಾತ್ರದಿಂದ ಸಿಕ್ಕತ್ತೆ. ಏನು ಕಷ್ಟಪಡ್ಬೇಕಾಗಿಲ್ಲ, ತಾಯಿನೇ ಧೃತಿ ಅಲ್ವಾ. ಅದರಿಂದ ತುಷ್ಟಿಹಿ ಪುಷ್ಟಿಹಿ ಮತಿಹಿ ಧೃತಿಹಿ, ಆ ಧೃತಿ ಎಂಬುದು ಸಿಕ್ಕತ್ತೆ. ಈ ಧೃತಿ ಅಂದಾಗ ಮತ್ತೆ ನಾವು ಗೀತೆಯಲ್ಲಿ ನೋಡ್ತೇವೆ, ಎಲ್ಲಕ್ಕೂ ಅವನು ಹೇಳ್ತಾನೆ ಮೂರನ್ನ, ಧೃತ್ಯಾಯಯ ಧಾರಯತೆ. ಯಾವ ಒಂದು ಧೃತಿಯಿಂದ ಎಲ್ಲ ಕಷ್ಟಗಳನ್ನ ಮತ್ತೆ ಮನಃ ಪ್ರಾಣ ಇಂದ್ರಿಯಾಣಿ ಈ ಎಲ್ಲವನ್ನ ಯಾರು ಧರಿಸಿ ಹಿಡ್ಕೊಳ್ತಾನೋ, ಮನಸ್ಸು ಜಾರಿ ಬೀಳದಂತೆ. ಇದು ಸಾಧಾರಣ ಜೀವನಕ್ಕೆ, ಇನ್ನು ಧ್ಯಾನ ಮಾಡಕ್ಕೆ, ಋಷಿಯಾಗಕ್ಕೆ, ಸನ್ಯಾಸ ಇದೆಲ್ಲ ಮಾಡಬೇಕಾದ್ರೆ ಎಂಥ ಧೃತಿ ಇರಬೇಕು ನೋಡಿ. ಆದ್ರಿಂದ ನಾನೇನೋ ಮಾಡ್ತೇನೆ, ಒಂದು ದೊಡ್ಡ ಸಾಧನೆ, ದೇವರನ್ನ ಸಾಕ್ಷಾತ್ಕಾರ ಮಾಡೇ ಮಾಡ್ತೇನೆ ಅನ್ನುವ ಒಂದು ಛಲದಲ್ಲಿ ನಾವು ಹೊರಟಾಗ ಮನಸ್ಸು ಪ್ರಾಣ ಇಂದ್ರಿಯ ಈ ಎಲ್ಲವನ್ನ ಹಿಡಿಬೇಕಲ್ಲ. ಅಂಥ ಒಂದು ಧೃತಿ ಯಾರಿಂದ ದೊರಕತ್ತೆ? ಆ ದೇವಿಯಿಂದ. ಅಂಥ ಯಾವುದರಿಂದಲೂ ಚಲಿತ ಮಾನಸ ಆಗದೆ ಇರುವಂಥ ಒಂದು ಸ್ಥಿತಿ. ಅದರಲ್ಲಿ ಮತ್ತೆ ಸಾತ್ವಿಕಿ ಧೃತಿ, ಹಾಗೆ ರಾಜಸಿ ಧೃತಿ, ತಾಮಸಿ ಧೃತಿ, ಇದನ್ನೆಲ್ಲ ಪರಮಾತ್ಮ ಕೊಟ್ಟಿದ್ದಾನೆ ಭಗವದ್ಗೀತೆಯಲ್ಲಿ. ಆದ್ರಿಂದ ಅಂಥ ಯಾವುದೇ ಧೃತಿಯಾದ್ರೂ ಒಳ್ಳೆಯದೇನೆ. ಆದರೆ ಸಾತ್ವಿಕ ಧೃತಿಯಾದರೆ ದೇವಿಯನ್ನ ನಾವು ಹೊಂದುವುದಕ್ಕೆ ಅದು ನಮಗೆ ಪೂರಕವಾಗುತ್ತೆ, ಸಹಾಯಕವಾಗುತ್ತೆ. ತಾಯಿ ಈ ರೀತಿಯಿಂದ ನಮ್ಮನ್ನ ಅನುಗ್ರಹಿಸ್ತಾಳೆ. ಹಾಗಾಗಿ ಯಾವುದು ಈಗ ನಾವು ಹೇಳಿಕೊಂಡು ಈ ಎಲ್ಲವೂ ಕೂಡ ಯಾವುದು ಈ ತುಷ್ಟಿ ಪುಷ್ಟಿ ಮತಿ ಧೃತಿ ಎಂಬುದಾಗಿ ಏನು ಹೇಳಿದ್ವಿ, ಇದೆಲ್ಲವೂ ಕೂಡ ತಾಯಿಯ ವಿಭೂತಿಗಳು. ತಾಯಿಯ ಸ್ಮರಣೆಯಿಂದ ಕೃಷ್ಣನನ್ನ ಅರ್ಜುನ ಕೇಳೋದು ಅದೇ ತಾನೆ, ನೀನು ಎಲ್ಲ ನಾನು ಅಂತೀಯ, ಹೇಗೆ ನಾವು ನಿನ್ನನ್ನ ತಿಳ್ಕೊಳ್ಳೋದು ಅಂದ್ರೆ, ನೋಡಪ್ಪ ಹಸುಗಳಲ್ಲಿ ಕಾಮಧೇನು ನಾನು ಅಂತ ತಿಳ್ಕೊ, ಬೆಟ್ಟಗಳಲ್ಲಿ ಹಿಮಾಲಯ ನಾನು ಅಂತ ತಿಳ್ಕೊ. ಎಲ್ಲ ಅಂತ ಬೇಡ, ಎಲ್ಲ ಅಂದ್ರೆ ತಲೆ ಒಳಗಾಗಲ್ಲ, ಕಣ್ಣೊಳಗಾಗಲ್ಲ, ಹಿಮಾಲಯ ಆಗತ್ತೆ, ಹಾಗೆ ತಿಳ್ಕೊ ಅಂದ್ರೆ ಆ ರೀತಿಯಲ್ಲಿ ದೇವಿಯನ್ನ ಸಮಸ್ತ ರೂಪದಲ್ಲಿ ಪರಿಭಾವಿಸುವ ಸಂದರ್ಭ ಬಂದಾಗ ಈ ರೂಪದಲ್ಲಿ ದೇವಿಯನ್ನ ನಾವು ಭಾವಿಸಿದರೆ ದೇವಿಯ ಪರಮ ಕೃಪೆ ನಮಗಾಗುತ್ತೆ. ಅದನ್ನೇ ಈ ತಂತ್ರ ಸೂತ್ರಗಳಲ್ಲಿ ತಂತ್ರ ಸಂಹಿತೆಗಳಲ್ಲಿ ಹೇಳುವಾಗ ಹೇಳ್ತಾರೆ, ಬುದ್ಧಿ ಕೀರ್ತಿ ಧೃತಿ ಲಕ್ಷ್ಮೀ ಶಕ್ತಿ ಶ್ರದ್ಧಾ ಮತಿ ಸ್ಮೃತಿ ಸರ್ವೇಷಾಂ ಪ್ರಾಣಿನಾಂ. ಇದು ಎಲ್ಲ ಪ್ರಾಣಿಗಳೊಳಗೆ ಯಾವ ಯಾವ ಪ್ರಾಣಿಗಳಲ್ಲಿ ಈ ಗುಣಗಳಿದೆಯೋ ಅವೆಲ್ಲವೂ ಕೂಡ ಯಾವುದು ತಾಯಿ ಇದ್ದಾಳೆ ಅನ್ನುವುದಕ್ಕೆ ಪ್ರತ್ಯಕ್ಷಂ ತನ್ನಿದರ್ಶನಂ. ಯಾವ ಜೀವಿಯಲ್ಲಿ ನೀನು ಮತಿಯನ್ನ ನೋಡ್ತೀಯೋ ಅದು ತಾಯಿ ಮತಿ ರೂಪದಲ್ಲಿ ಇಲ್ಲಿದ್ದಾಳೆ ಅನ್ನುವ ನಿದರ್ಶನ. ಯಾವ ಜೀವಿಯಲ್ಲಿ ನೀನು ಪುಷ್ಟಿ ರೂಪವನ್ನ ನೋಡ್ತೀಯೋ ಆ ರೂಪದಲ್ಲಿ ತಾಯಿ ಇಲ್ಲಿ ಪುಷ್ಟಿ ರೂಪದಲ್ಲಿ ಈ ಜೀವದಲ್ಲಿದ್ದಾಳೆ. ಈಗ ಆನೆ ಪುಷ್ಟವಾಗಿದೆ, ಆನೆಯಲ್ಲಿರುವ ಪುಷ್ಟಿಯನ್ನ ಕಂಡಾಗ ನಾವೇನು ಅನ್ಕೊಳ್ಬೇಕು, ಅಮ್ಮ ಇದರೊಳಗೆ ಪುಷ್ಟಿ ರೂಪದಲ್ಲಿದ್ದಾಳೆ. ಈ ರೀತಿಯಾಗಿ ದೇವಿಯ ಇರುವಿಕೆಯನ್ನ ಪ್ರತ್ಯಕ್ಷಂ ತನ್ನಿದರ್ಶನಂ ಅಂತ ಹೇಳಿದ್ದಾರೆ. ಆದ್ರಿಂದ ಈ ಗುಣಗಳನ್ನ ನಾವು ನೋಡಿ ಆ ಮೂಲಕ ತಾಯಿಯ ಇರುವಿಕೆಯನ್ನ ಭಾವಿಸಿ, ಈಗ ಮತ್ತೆ ತಾಯಿ ಇಲ್ಲಿದ್ದಾಳೆ ಅನ್ನುವುದನ್ನ ಭಾವಿಸಿ ನಾವು ಈ ಸ್ತೋತ್ರವನ್ನ ಮಾಡ್ತಾ ಇದ್ರೆ ಆ ತಾಯಿಯನ್ನ ನಾವು ಪಡಿತೇವೆ, ಕಂಡೇ ಕಾಣ್ತೇವೆ ಅನ್ನುವ ಧೃತಿಯೊಡನೆ ಮುಂದಿನ ನಾಮವನ್ನ ನಾವು ನಾಳೆ ದಿವಸ ನೋಡು. ಪೂರ್ಣಮದ
पूर्णमदः पूर्णमिदं पूर्णमुदच्यते पूर्णस्य पूर्णमादाय पूर्णमेवावशिष्यते। शान्ति शान्ति शान्तिः।